ಮಾನ್ಯ ಉದಯ್ ಕುಮಾರ್ ಶೆಟ್ಟಿಯವರು ಪತ್ರಿಕಾಗೋಷ್ಠಿಯನ್ನು ಕರೆದಿರುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಉಪಸ್ಥಿತರಿದ್ದೇವೆ. ಪತ್ರಿಕಾಗೋಷ್ಠಿಯನ್ನು ಮಾನ್ಯ ಉದಯ್ ಕುಮಾರ್ ಶೆಟ್ಟಿಯವರು ನಡೆಸ್ತಾರೆ. ನಮ್ಮ ಜೊತೆಯಲ್ಲಿ ಕಾರ್ಕಳ ಬ್ಲಾಕ್ ವಕ್ತಾರರಾಗಿರುವ ಪ್ರದೀಪ್ ಬೇಲಾಡಿಯವರು, ಹಾಗೆ ಸಾಮಾಜಿಕ ಜಾಲತಾಣದ ಅಧ್ಯಕ್ಷರಾಗಿರುವ ಬೋಳ ಸಂತೋಷ್ ದೇವಾಡಿಗರವರು, ಹಾಗೆ ಅಂಬೇಡ್ಕರ್ ಭವನ ನಿರ್ವಹಣಾ ಸಮಿತಿಯ ಸದಸ್ಯರಾಗಿರುವ ಚೇತನಹಳ್ಳಿಯ ಸುರೇಶ್ ಅವರು ಉಪಸ್ಥಿತರಿದ್ದಾರೆ. ಬಂಧುಗಳೇ, ಮಾಧ್ಯಮರ ಜೊತೆ ಸಂವಾದ ಕಾರ್ಯಕ್ರಮದಲ್ಲಿ ಕಾರ್ಕಳ ಶಾಸಕರಾಗಿರುವ ಸುನೀಲ್ ಕುಮಾರ್ ಅವರು ಸ್ವಯಂ ಘೋಷಿತ ಅಭಿವೃದ್ಧಿಯ ಹರಿಕಾರ ಎನ್ನುವ ನೆಲೆಯಲ್ಲಿ ತನ್ನನ್ನು ತಾನು ಹೊರಗೆಳೆಕೊಳ್ಳುವ ನಿಟ್ಟಿನಲ್ಲಿ ಅನೇಕ ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿದರು. ಆ ಸಂವಾದ ಕಾರ್ಯಕ್ರಮ ಮುಂದುವರಿತಾ ಅದು ಒಂದು ಪಕ್ಷದ ನಾಯಕನ ಅಥವಾ ತನ್ನ ವಿರುದ್ಧ ಚುನಾವಣೆಗೆ ಸ್ಪರ್ಧಿಸಿದ ಒಂದು ಅಭ್ಯರ್ಥಿಯ ತೇಜೋವಧಿಗೆ ಅವರು ಬಳಸಿಕೊಂಡ್ರು ಅನ್ನುವಂಥದ್ದು ಬಗ್ಗೆ ನಮಗೆ ಸ್ವಲ್ಪ ಬೇಸರ ಇದೆ. ಅದು ಸಂವಾದದ ಜೊತೆಗೆ ವಿರೋಧ ಪಕ್ಷದವರ ಜೊತೆ ಇದ್ದುಕೊಂಡು ಸಂವಾದ ಇಡ್ತಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಯಾಕೆಂದರೆ ಪ್ರಶ್ನೋತ್ತರಗಳಿಗೆ ಉತ್ತರಗಳಿಗೆ ಸರಿಯಾದ ಉತ್ತರ ಅಲ್ಲಿ ಸಿಕ್ತಿತ್ತು ಅನ್ನುವಂಥದ್ದು. ತನ್ನ ಮೇಲೆ ಬಂದಿರೋ ಈ ಆರೋಪಗಳನ್ನು ಬೇರೆಡೆ ಸೆಳಲಿಕ್ಕೆ, ಕಾರ್ಯಕರ್ತರ ಮನಸ್ಸನ್ನು ಬೇರೆಡೆ ಸೆಳಲಿಕ್ಕೆ ನಮ್ಮ ನಾಯಕರಾಗಿರೋ ಉದಯ್ ಕುಮಾರ್ ಶೆಟ್ಟಿ ಅವರ ವಿರುದ್ಧ ಆರೋಪಕ್ಕೆ ಅದನ್ನು ಬಳಸಿಕೊಳ್ತಾ ಇದ್ದಾರೆ ಮತ್ತು ಅವರ ವಿರುದ್ಧ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅವರು ಪರಶುರಾಮ ಥೀಮ್ ಪಾರ್ಕ್ ವಿಚಾರವಾಗಿ ಹಲವಾರು ಬಾರಿ ಮಾತಾಡಿದ್ದನ್ನು ನಾವು ನೋಡಿದ್ದೇವೆ. ಅಲ್ಲಿ ಏನಾಗಿದೆ ಅನ್ನುವಂಥದ್ದು ಜಗತ್ತಿಗೆ ತಿಳಿದಿರುವ ವಿಚಾರ. ಆದರೆ ಹೊಸ ಸರಿ ಪತ್ರಿಕೆ ಮುಂದೆ ಬಂದಾಗ ಹೊಸ ವಿಚಾರಗಳನ್ನು ಹೇಳಿ ಅತ್ಯಂತ ಒಳ್ಳೆಯ ಒಂದು ಕಥೆಯನ್ನು ಸೃಷ್ಟಿ ಮಾಡಿ ಅವರು ಹೇಳ್ತಾರೆ. ಆಯ್ತು, ಈಗ ಉದಯ್ ಕುಮಾರ್ ಶೆಟ್ಟಿ ಅವರು ನಾವು ಸುಳ್ಳು ಮಾತಾಡ್ತೇವೆ, ಸುಭದ್ರಾವ್ ಸುಳ್ಳು ಮಾತಾಡ್ತಾರೆ, ಕಾಂಗ್ರೆಸ್ನವರು ಸುಳ್ಳು ಮಾತಾಡ್ತಾರೆ ಅಂತಂದ್ರೆ ರಾಜ್ಯ ಹೈಕೋರ್ಟ್ನ ನ್ಯಾಯಮೂರ್ತಿಯಾಗಿರುವ ನಾಗಪ್ರಸನ್ನರವರು ಈ ಪರಶುರಾಮನ ವಿಚಾರದಲ್ಲಿ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದರ ಬಗ್ಗೆ ಒಂದು ವಿಡಿಯೋ ನಿಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತೇನೆ. ನಿಮಿಷ ಮರ್ತೋಗಿರ್ಬೋದು ಪುನಃ Copper and zinc that amounts to the brass. The mixture. Copper and zinc amounts to brass. Mixture combination. Brass. That brass. But what we want is bronze. Brass and bronze one there. The copper and tin. Brass and bronze one there. Is it? But we will not get instruction. No instruction. Classical password. Like no classical. ಉದಯ್ ಕುಮಾರ್ ಶೆಟ್ಟಿ ಅವರು ಸುಳ್ಳು ಮಾತಾಡ್ತಾರಂತಾದ್ರೆ, ಸುಭದ್ರಾವ್ ಸುಳ್ಳು ಮಾತಾಡ್ತಾರಂತಾದ್ರೆ, ಕಾಂಗ್ರೆಸ್ನವರು ನಾವೆಲ್ಲರೂ ಕೂಡ ಸುಳ್ಳು ಮಾತಾಡ್ತೇವೆ ಅಂತಾದ್ರೆ, ಒಬ್ಬ ಹೈಕೋರ್ಟ್ನ ನ್ಯಾಯಾಧೀಶರು ಹೇಳಿರುವ ಮಾತುಗಳು ಹೈಕೋರ್ಟ್ನಲ್ಲಿ ಅದು ಏನಾಗಾದ್ರೆ ಇದಕ್ಕೆ ಸುನೀಲ್ ಕುಮಾರ್ ಉತ್ತರ ಕೊಡ್ತಾರೆ. ಅವ್ರು ಏನ್ ಹೇಳ್ತಾರೆ? ಪಬ್ಲಿಕ್ ಮನಿ ಈಸ್ ಲೂಟೆಡ್ ಇನ್ ದ ನೇಮ್ ಆಫ್ ಕನ್ಸ್ಟ್ರಕ್ಷನ್ ಆಫ್ ಕಲ್ಚರಲ್ ಸ್ಟ್ಯಾಚ್ಯೂ. ಸಾರ್ವಜನಿಕರ ಹಣವನ್ನ ಲೂಟಿ ಮಾಡಲಾಗಿದೆ ಯೂಸಿಂಗ್ ಶರ್ಡಿ ಮೆಟೀರಿಯಲ್, ಅಂದ್ರೆ ಕಳಪ ಕಾಮಗಾರಿ ಯೂಸ್ ಮಾಡಿ ಅಂತ ಹೇಳ್ತಾರೆ. ವೆನ್ ಯು ಆರ್ ಯೂಸ್ ಟು ಆಸ್ ಬ್ರಾನ್ಸ್ ವೈ ಯು ಚೂಸ್ ಸಮಥಿಂಗ್. ನಿಮ್ಗೆ ನೀವು ಕಂಚಿನಿಂದ ಮಾಡಿದ್ದೀರಿ ಅಂತ ಹೇಳಿದ ನಂತರ ನೀವು ಇತರ ವಸ್ತುವನ್ನ ಯಾಕೆ ಬಳಸಿದ್ರಿ ಅಂತ ಕೇಳ್ತಾರೆ. ಬ್ರಾನ್ಸ್ ನಲ್ಲಿ ಮಾಡುತ್ತೇವೆ ಎಂದು ಹೇಳಿದ ಮೇಲೆ ಅದರಲ್ಲೇ ಮಾಡಬೇಕಿತ್ತು, ಅದಕ್ಕಾಗಿ ನಿಮಗೆ 1,83,00,000 ರೂಪಾಯಿ ನೀಡಲಾಗಿದೆ, ಎಲ್ಲಾ ದಾಖಲೆ ಇದೆ ಅಂತ ನೀವು ಶಂಕುಸ್ಥಾಪನೆ ಮಾಡಿದ್ದೀರಿ. ಜವಳಿ ಪಾರ್ಕ್ ಅನ್ನು ಮಾಡಿದ್ದೀರಾ. ಒಳಚರಂಡಿ 14 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಳಚರಂಡಿ ಕೆಲಸ ಆಗಿದೆ. ಒಳಚರಂಡಿ ಸುಸೂತ್ರದಲ್ಲಿ ಆಗಿದೆಯಾ? ಈಗ ಬಹುಗ್ರಾಮ ನೀರಿನ ಯೋಜನೆ ಬರ್ತದೆ, ಅದರ ಪೈಪ್ ಎಲ್ಲೆಲ್ಲ ಹೊಡೆದು ನೀರು ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಿದೆಯಾ? ಎಣ್ಣೆಹೊಳೆ ಡ್ಯಾಮಿನ ಪರಿಸ್ಥಿತಿ ಏನಾಯ್ತು? ನಿಮ್ಮ ಬಿಳಿ ಬೆಂಡೆ ಎಲ್ಲಿ ಹೋಯ್ತು? ಕರಿಯಾಕಿ ಎಲ್ಲಿ ಹೋಯ್ತು? ಇದಕ್ಕೆಲ್ಲ ನೀವು ಉತ್ತರ ಕೊಡಬೇಡ್ವೆ? ಅದನ್ನು ಬಿಟ್ಟು ಕೇವಲ ಉದಯ್ ಕುಮಾರ್ ಶೆಟ್ಟರನ್ನೇ ಬೈಗೋಸ್ಕರ ನೀವು ಪತ್ರಿಕಾಗೋಷ್ಠಿ ಮಾಡಿ ವಿಚಲಿತರಾಗಿ ಈ ತರ ಮಾತಾಡಿದ್ರೆ ನಾವು ಯಾರಾದ್ರೂ ಕೇಳಲಿಕ್ಕೆ ಸಿದ್ಧರಿದ್ದವ ಶಾಸಕರೇ? ಈ ಎಲ್ಲ ಪ್ರಶ್ನೆಗೆ ಅವರು ನೇರ ಉತ್ತರ, ನಮ್ಗೆ ನೇರ ಸವಾಲು ನಮ್ಮ ಜೊತೆ ಇದೆ. ಅವ್ರ ಜೊತೆ ಉದಯ್ ಕುಮಾರ್ ಶೆಟ್ಟರಿಗೆ ನಾವು ಹೋಗ್ಲಿಕ್ಕೆ ಅವಕಾಶ ಕೊಡಿಲ್ಲ. ಅವ್ರ ಜೊತೆ ನಾವು ಫೇಸ್ ಮಾಡ್ಲಿ. ಅವರು ನಮ್ಮ ವಕ್ತಾರರಿದ್ದಾರೆ, ನಮ್ಮ ಸೋಷಿಯಲ್ ಮೀಡಿಯಾದವರಿದ್ದಾರೆ, ಅವರನ್ನು ಮೊದಲು ಅವರು ಫೇಸ್ ಮಾಡ್ಲಿ ಈ ಪ್ರಶ್ನೆಗಳಿಗೆ. ಆನಂತರ ಅವರು ಉದಯ್ ಕುಮಾರ್ ಶೆಟ್ಟರ್ ಮಾತಾಡುವ ಧೈರ್ಯ ತೋರಿಸಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಉಲ್ಲೇಖ. ಬಂಧುಗಳೇ, ನಾನು ಪದೇ ಒಂದೇ ಮಾತನ್ನು ಹೇಳುವುದು, ನಾವೇನಾದರೂ ಕಾರ್ಕಳದಲ್ಲಿ ಒಳ್ಳೆಯದಾಗ್ತದೆ, ಒಳ್ಳೆ ವಿಚಾರದ ಬಗ್ಗೆ, ಅಭಿವೃದ್ಧಿಯ ಬಗ್ಗೆ ಅಥವಾ ಒಳ್ಳೆ ಚಿಂತನೆ ಬಗ್ಗೆ ಪ್ರೆಸ್ ಮೀಟ್ ಮಾಡುವಂಥ ಯೋಚನೆ ಮಾಡಿ ಕೂತ್ಕೊಂಡ್ರೆ ನಮಗೆ ಯಾವಾಗಲೂ ಕಾರ್ಕಳದ ಇಂಥ ಒಂದು ಏನಂತ ಪರಶುರಾಮನ ಥೀಮ್ ಪಾರ್ಕ್ ಬಗ್ಗೆ ಅಥವಾ ನಮ್ಮ ಜವಳಿ ಪಾರ್ಕ್ ಬಗ್ಗೆ, ಎಣ್ಣೊಳೆ ಡ್ಯಾಮ್ ಬಗ್ಗೆ, ಕಾರ್ಕಳದ ವೈಫಲ್ಯದ ಬಗ್ಗೆ ಮಾತಾಡುವಂತಹ ದುರಂತ ಪತ್ರಿಕಾಗೋಷ್ಠಿ ಆಗ್ತಾ ಉಂಟು. ಬಹಳ ಬೇಸರ. ಯಾಕಂದರೆ ನಾವು ಇದನ್ನೆಲ್ಲ ಜೀವನದಲ್ಲಿ ಮಾಡ್ಕೊಂಡು ಬಂದವರಲ್ಲ. ಒಬ್ಬ ಸುಳ್ಳುಗಾರ, ಯಾಕಂದರೆ ಅಭಿವೃದ್ಧಿಯ ಹರಿಕಾರ ಅಂತ ಸ್ವಯಂ ಘೋಷಿತ ನಮ್ಮ ಶಾಸಕರು
ಇದೀಗ ಸುಳ್ಳುಗಾರ ಸಾಹುಕಾರರಾಗಿದ್ದಾರೆ. ಅಂಥ ಒಂದು ಸುಳ್ಳನ್ನೇ ತನ್ನ ಮನೆ ದೇವರಂತ ಮಾಡಿಕೊಂಡ ಈ ಕರ್ನಾಟಕದ 224 ಶಾಸಕರಲ್ಲಿ ಯಾರು ಇದ್ದರೆ ಅದರಲ್ಲಿ ಮೊದಲ ಸ್ಥಾನ ಸುನೀಲ್ ಕುಮಾರ್ ಸಿಕ್ತ ಅಂತ ಹೇಳ್ತೇನೆ. ಅವರ 21 ವರ್ಷದ ಈ ಒಂದು ಶಾಸಕತ್ವ, ಒಂದು ಸಲ ಮಂತ್ರಿಯಾಗಿ ಕಾರ್ಕಳದ ಜನ ಅವಕಾಶ ಕೊಟ್ಟರು. ಕಾರ್ಕಳದಲ್ಲಿ ಅವರು ಏನು ಮಾಡಿದ್ದಾರೆ ಅಂತ ಕೇಳಿದರೆ ನಿಮಗೆಲ್ಲ ಮೂಗಿನ ಮೇಲೆ ಬೆರಳಿಡುವಂಥ ಕಥೆ ಇರ್ಬೋದು. ಬಂಧುಗಳೇ, ಏನಾದರೂ ಒಳ್ಳೆ ಕೆಲಸ ಮಾಡಿದರೆ ಅದು ಸುನೀಲ್ ಕುಮಾರ್ ಮಾಡಿದ್ದು. ಎಲ್ಲಿಯಾದರೂ ತೊಂದರೆ ಆದರೆ, ರಸ್ತೆ ಹಾಳಾಗಿದ್ದರೆ ಅಥವಾ ರಸ್ತೆ ಆಗಿದ್ದರೆ ಅದು ಕಾಂಗ್ರೆಸ್ ಮಾಡಿದ್ದು. ಇದು ಅವರ ಆಪಾದನೆಯ ಒಂದು ಮೂಲ ಮಂತ್ರ ಆಗಿದೆ. ಅದರ ಜೊತೆಗೆ ನಾನು ಇವತ್ತು ಏನು ಹೇಳೋದು, ನಾವು ಅಭಿವೃದ್ಧಿ ಅಂದರೆ ಗೋಪಾಲ್ ಭಂಡಾರ ಪೀರಿಯಡಲ್ಲಿ, ವೀರಪ್ಪ ಮೊಯ್ಲಿಯವರ ಪೀರಿಯಡಲ್ಲಿ ನಾವು ನೋಡಿದ್ದೇವೆ. ವೀರಪ್ಪ ಮೊಯ್ಲಿಯವರು ಜನರ ಬದುಕು ಕಟ್ಟಿಕೊಡುವ ಕೆಲಸವನ್ನು ಮಾಡಿದರು. ನವೋದಯ ಶಾಲೆ ಮಾಡಿದರು, ಡಿಗ್ರಿ ಕಾಲೇಜ್ ಮಾಡಿದರು, 10 ಹೈಸ್ಕೂಲ್ ಮಾಡಿದರು. ಬೇರೆ ಬೇರೆ ಕಡೆಯಲ್ಲಿ ಜನರಿಗೆ ಏನು ಉಳುವವನ ಒಡೆಯನ ಕಾಲದಿಂದ ಅದನ್ನು ಯಥಾವತ್ತಾಗಿ ಜನರಿಗೆ ಭೂಮಿ ಸಿಗುವ ಹಾಗೆ ಮಾಡಿದರು. ಅಥವಾ ಗೋಪಾಲ್ ಭಂಡಾರ ಬಂದ ನಂತರ ಎಲ್ಲರಿಗೆ ಇವತ್ತು ಇಷ್ಟೆಲ್ಲ ಕಾರ್ಕಳದ ತಾಲೂಕಲ್ಲಿ 5 ಸೆನ್ಸ್ ಮನೆಯ ಕೊಲೋನಿಗಳಿರ್ಬೋದು, ಅಥವಾ ಜನರಿಗೆ ಮನೆ ಕಟ್ಟುವ ಕೆಲಸ ಇರ್ಬೋದು, ಜನರನ್ನು ಬದುಕು ಕಟ್ಟುವ ಕೆಲಸದಲ್ಲಿ ಅವರು ತೊಡಗಿದ್ರು. ಯಾವತ್ತು ಮತ, ಜಾತಿ, ಮತ, ಧರ್ಮ ಇದನ್ನು ಹೇಳಿ ಜನರ ಬಗ್ಗೆ ವೈಷಮ್ಯ ಮಾಡೋದು ಅಥವಾ ದಿನಾ ಬೆಳಿಗ್ಗೆದ್ದು ಕಾರ್ಕಳ ಜನರು ಹೊಡೆಬಡಿಯಲ್ಲಿ ಇರಬೇಕೆನ್ನುವ ಯಾವ ಮನಸ್ಥಿತಿಯಲ್ಲಿ ಯಾವತ್ತೂ ಕೆಲಸ ಮಾಡಿದವರು ನಮ್ಮಿಬ್ಬರು ನಾಯಕರಲ್ಲ. ನಾವು ಅವರನ್ನು ನೋಡಿ ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಅಥವಾ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಂದವರು. ಆದರೆ ಕಾರ್ಕಳದ ಶಾಸಕರು ಬಂದ ನಂತರ ಕಾರ್ಕಳದಲ್ಲಿ ಒಂದೇ ಒಂದು ಮಗುವಿಗೆ ಕಾರ್ಕಳದಲ್ಲಿ ಕೆಲಸ ಸಿಕ್ಕಿದ್ರೆ, ಜಾಬ್ ಸಿಕ್ಕಿದ್ರೆ, ಅಥವಾ ಒಂದು 100 ಜನರಿಗೆ ಜಾಬ್ ಕೊಡುವಂಥ ಒಂದು ಘನಗಾರಿ ಕೆಲಸವನ್ನು ಈ ಸುನೀಲ್ ಕುಮಾರ್ ಮಾಡಿದರೆ ಇನ್ನು ನನಗೆ ಹೇಳಿ. ಅಭಿವೃದ್ಧಿ ಅಂದರೆ ಕೇವಲ ರಸ್ತೆ 3 ಬಿಟ್ಟಿದ್ದನ್ನು 5 ಮಾಡೋದು, 5 7 ಮಾಡೋದು, ಕೆಲವು ಕಡೆ ಡಿವೈಡರ್ ಮಾಡಿ ಅಗಲ ಮಾಡೋದಲ್ಲ. ಇದರ ಬೆನ್ನೆ ಹಿಂದೆ ಅವರ ಭ್ರಷ್ಟಾಚಾರ ಹತ್ತಿಕೊಂಡು ಬಂದಿದೆ. ಎಲ್ಲೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಅದರ ಹಿಂದುಗಡೆ ದುಡ್ಡು ಹೊಡೆಯುವುದು, ಭ್ರಷ್ಟಾಚಾರ ಮಾಡುವುದೇ ಇವರ ಮೂಲ ಮಂತ್ರ. ಇವರು ಬರುವಾಗ ಹೇಗಿದ್ದರು, ಈಗ ಹೇಗಾಗಿದ್ದಾರೆ, ಈ ಸಂಪಾದನೆ ಎಲ್ಲಿಂದ ಬಂತಂತ ಕೇಳಿದರೆ ಗೊತ್ತಾಗ್ತದೆ. ಅದು ಬಿಟ್ಕೊಂಡು ನಾವು ನಮ್ಮ ಜೀವನದಲ್ಲಿ ವಿದ್ಯಾಭ್ಯಾಸ ಮಾಡಿ ನಾವು ಈ ಸಿವಿಲ್ ಗುತ್ತಿಗೆದಾರರಾಗಿ ನಮ್ಮ ಕೆಲಸವನ್ನು ಮಾಡ್ತಾ ಬರುವಾಗ ನಮಗೆ ಎಷ್ಟು ಬೆನ್ನು ಹಿಡಿದ್ರು. ನಾವು ದುಡಿದು ತಿನ್ನಬಾರ್ದು, ಅವರಾಗಿ ಭ್ರಷ್ಟಾಚಾರ ಮಾಡಿ ತಿನ್ನಬೇಕಂತ ಅವರ ಮನಸ್ಥಿತಿ ಇರ್ಬೋದು. ಅವರು ಮಾಡೋದು ನೋಡಿದರೆ ಹಾಗೆ ಕಾಣ್ತಾ ಉಂಟು. ನಾವು ದುಡಿದು ನಾವೇನಾದರೂ ಕನ್ಸ್ಟ್ರಕ್ಷನ್, ನಮ್ಮ ಸಿವಿಲ್ ಕನ್ಸ್ಟ್ರಕ್ಷನ್ ಅಂದರೆ ಅದು ಕದಿಯುವುದಲ್ಲ, ಅದು ಕೆಲಸ ಮಾಡೋದು. ಸಮಾಜದಲ್ಲಿ ನೀವೀಗ ಪತ್ರಕರ್ತರಾಗಿ ನಿಮ್ಮ ಕೆಲಸವನ್ನು ಹೇಗೆ ಮಾಡ್ತಿದ್ದೀರಾ, ನಾವು ಸಹ ನಮ್ಮ ಒಂದು ಉದ್ಯೋಗ ಮಾಡೋದು, ಅದು ಮಾಡದಿದ್ದಾಗೆ ಮಾಡೋದು. ಅದಕ್ಕೆ ಎಕ್ಸಾಂಪಲ್ ನಾನು ಕೆಲವು ಕೆಲಸವನ್ನು ಹೇಳಬಲ್ಲೆ. ಈಗ ನಾನು ಇವತ್ತು ಬೆಳಿಗ್ಗೆ ಸಹ ನಮ್ಮ ಭದ್ರಕಾಳಿ ಅಮ್ಮ ದೇವಸ್ಥಾನ ಪಡುಗೂಡೂರಲ್ಲಿ ಹೋಗಿ ಬಂದೆ ಬೆಳಿಗ್ಗೆ. ಅಲ್ಲಿ ಸಹ ಒಂದು ರಸ್ತೆ, ಸುಮಾರು ಪಡುಗೂಡೂರು ಖಜಾನೆ ರಸ್ತೆ ಈಗ PW ರೋಡ್ ಆಗಿ ಅದು ಮೇಲ್ದರ್ಜೆಗೆ ಏರ್ಪಟ್ಟಿದೆ. ಅದರ ಇನ್ನೊಂದು ತುದಿಯಲ್ಲಿ, ಖಜಾನೆ ತುದಿಯಲ್ಲಿ ಆವತ್ತು ಸುಮಾರು 3 ಕಿಲೋಮೀಟರ್ ಮೇಲೆ ಸಹ 5.5 ಮೀಟರ್ ಕಾಂಕ್ರೀಟ್ ರೋಡನ್ನು 10 ವರ್ಷದಿಂದ ನಾನೇ ಮಾಡಿದ್ದು. ಇವತ್ತಿಗೂ ಸುಸ್ಥಿತಿಯಲ್ಲಿ ಚೆನ್ನಾಗಿದೆ. ಆಗ PW ರೋಡ್ ಆಗಿರಲಿಲ್ಲ. ನಾನೇ ಸರ್ಕಾರದ ಅನುದಾನ ತಗೊಬಂದು ಅಲ್ಲೇ ಸ್ಥಳೀಯ ಶಾಸಕರನ್ನು ಇಟ್ಕೊಂಡು ಮಾಡಿದೆ. ಅದು ಕಾಪು ಕ್ಷೇತ್ರಕ್ಕೆ ಬರ್ತಿತ್ತು ಆವಾಗ. ಇವತ್ತು ಅದೇ ಪಡುಗೂಡೂರು ನಮ್ಮ ಕಾರ್ಕಳ ಕ್ಷೇತ್ರ ಬರ್ತದೆ. ಅದರಲ್ಲಿ ಮನುಷ್ಯನ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ. 20 ವರ್ಷದಿಂದ ಗ್ರಾಮಸ್ಥರು ಇವರಿಗೆ ಮನವಿ ಕೊಡ್ತಾ ಇದ್ರು. ಅಲ್ಲಿನ ಯಾವಾಗ ಮೆಜಾರಿಟಿ ನೋಡಿದ್ರೆ ಕಾಂಗ್ರೆಸ್ ಪಕ್ಷದ ಮತದಾರರೇ ಇರೋದು. ಎಲ್ಲಿ ಕಾಂಗ್ರೆಸ್ ಪಕ್ಷದ ಮತದಾರರು ಇರ್ತಾರೆ, ಎಲ್ಲಿ ಕಾಂಗ್ರೆಸ್ ಪ್ರಬಲವಾಗಿದೆ, ಅಲ್ಲಿ ಏನೇ ಅಭಿವೃದ್ಧಿ ಮಾಡಿದಾಗೆ ಮಾಡೋದು ಸಂಕುಚಿತ ಭಾವನೆ, ಕೆಟ್ಟ ಮನಸ್ಥಿತಿ. ಇದು ಯಾರಿಗಿದ್ರೆ ಅದು ಸುನೀಲ್ ಕುಮಾರ್. ಅದಕ್ಕೋಸ್ಕರ 2 ಕೋಟಿ ಅನುದಾನಕ್ಕಿಟ್ಟು ಕೆಲಸ ಮಾಡುವಾಗ ಸಹ ಪ್ರಶಾಂತ್ ಮೊಳಹಳ್ಳಿ ಅವರ ಹೆಸರು ಟೆಂಡರ್ ಆಯಿತು. ಕೆಲಸ ಮಾಡಲಿಕ್ಕೆ ಸೈಟಿಗೆ ಹೋದರು. ಅದು ಇನ್ನೊಂದು ತುದಿಯಲ್ಲಿ ರಸ್ತೆ ಚೆನ್ನಾಗಿದೆ, ಅದನ್ನು ಪಡುಗೂಡೂರು ನಮ್ಮ ಶಾಲೆಯಿಂದ ಹೋಗುವ ಎನ್ನುವ ಪ್ರಯತ್ನವನ್ನು ಮಾಡಲಿಕ್ಕೆ ರಸ್ತೆಯನ್ನು ಪ್ರಾರಂಭಿಸಿದರು. ಇವರು ಇಂಜಿನಿಯರಿಗೆ ಒತ್ತಡವನ್ನು ಹಾಕಿ ಅಷ್ಟು ಜಾಗವನ್ನು ಬಿಟ್ಟು ಎದುರು ರಸ್ತೆ ಇವತ್ತು ಕಂಪ್ಲೀಟ್ ಆಗಿದೆ. ನಾನು ಹೇಳಿ ಬಂದೆ, ಆ ರಸ್ತೆ ನಿಲ್ಲಿಸುವಲ್ಲಿ ಉದಯ್ ಕುಮಾರ್ ಶೆಟ್ಟಿದು 1.1% ಪ್ರಯತ್ನ ಇದ್ದರೆ ಆ ಭದ್ರಕಾಳಿಯಮ್ಮ ನೋಡ್ತಾರೆ. ಒಂದು ವೇಳೆ ಸುನೀಲ್ ಕುಮಾರೇ ಈ ರಸ್ತೆಯನ್ನು ನಿಲ್ಲಿಸಿದ್ದು, ಇಂಜಿನಿಯರಿಗೆ ಪ್ರೆಷರ್ ಹಾಕೋದು, ಈ ಕೆಲಸವನ್ನು ಮಾಡದೆ ಇದನ್ನು ಹಾಗೇ ಇರಬೇಕು, ಜನರು ಪರಿತಪಿಸಬೇಕಂತ ಮಾಡ್ತಿರೋದು ಸುನೀಲ್ ಕುಮಾರ್ ಅಂತೇಳಿ ನಾನು ತಾಯಿ ಅಮ್ಮನಲ್ಲಿ ಹೇಳಿ ಬಂದೆ. ಅಲ್ಲಿ ಭಟ್ರು ಇದ್ದಾರೆ, ನಾವೆಲ್ಲ ನಂಬಿದ ಭಟ್ರು. ಅವ್ರಿಗೆ ಹೇಳಿ ಬಂದೆ, ದೇವರು ಮತ್ತು ಮನುಷ್ಯನ ಮಧ್ಯೆ ಇರುವವರು ನೀವು ಭಟ್ರು, ನೀವು ಅದನ್ನು ಮಾತಾಡಿ ಸರಿ ಮಾಡಿ ಆ ರಸ್ತೆಯನ್ನು ಮಾಡುವಾಗೆ ಮಾಡಿದರೆ ಜನರ ಶಾಪ ಆದರೂ ತಪ್ಪಬಹುದು ಅಂತ ಒಳ್ಳೆ ಬುದ್ಧಿ ಅವರಿಗೆ ಭಗವಂತ ಕೊಡಲಿ ಅಂತ ಇವತ್ತು ದೇವಸ್ಥಾನದಲ್ಲಿ ಹೋಗಿ ನನ್ನ ಪತ್ರಿಕಾ ಹೇಳಿಕೆಯನ್ನು ಹೇಳಿ ಬಂದೇನೆ. ಯಾಕಂದರೆ ಇದನ್ನೆಲ್ಲ ಬಹಳ ಬೇಸರದಿಂದ ಹೇಳೋದು ಬಂಧುಗಳೇ. ಯಾಕಂದರೆ ನಾವು ಇಂಥ ಒಂದು ಕೆಟ್ಟ ಕಾರ್ಕಳದ ಪರಿಕಲ್ಪನೆಯಲ್ಲಿಲ್ಲ. ಮಾತೆತ್ತಿದ್ರೆ ಕಾರ್ಕಳದ ಪರಿಕಲ್ಪನೆ ಹೇಳೋದು ಏನು? ಸುನೀಲ್ ಕುಮಾರ್ ಬಂದ ಮೇಲೆ ಕಾರ್ಕಳ ಉದ್ಭವ ಆದ್ದ? ಅವ್ರು ಬಂದ ನಂತರ ಉದ್ಭವ ಲಿಂಗ ಅಂತ ಕೇಳಿದೆ. ಅವ್ರು ಬಂದ ಮೇಲೆ ಕಾರ್ಕಳ ತಾಲೂಕು ಉದ್ಭವ ಆದ್ದ ಅಥವಾ ಉಡುಪಿ ಜಿಲ್ಲೆ ಆದ್ದ?
ಇವರೇನು ಮೆಜಿಷಿಯನಾ? ಇವರು ಕೇವಲ ಮ್ಯಾಜಿಕ್ ಮಾತ್ರ ಮಾಡೋದು. ಇವತ್ತು ಹೆಣ್ಣೊಳ್ಳೆ ಡ್ಯಾಮಿನ ವಿಚಾರ ಸಹ ನಾನು ಪುನರಪಿ ನಿಮಗೆ ಹೇಳಬೇಕಾಗ್ತದೆ. ಯಾಕಂದರೆ ಈ ವಿಚಾರವನ್ನು ನಾವು ಮಾಡಿದಲ್ಲ, 140 ಕೋಟಿ ರೂಪಾಯಿಯನ್ನು ಇವತ್ತು ನೀರಿಗೆ ಹಾಕುವ ಕೆಲಸವನ್ನು ಮಾಡಿದರು. ಅವರ ಗುರುವೇ ಮುತಾಲಿಕ್ ಅವರೇ ಬಂದು ಅಲ್ಲಿ ಕ್ರಿಕೆಟ್ ಆಡಿದ್ದು, ವಾಲಿಬಾಲ್ ಆಡಿದ್ದು ಎಲ್ಲ ಈಗ ಎಂಥ ಚರಿತ್ರೆಯಲ್ಲಿದೆ. ಅವರ ಗುರುಗಳೇ ಬಂದು 1 ಕಿಲೋಮೀಟರ್ ಕೆಳಗೆ ಆ ಡ್ಯಾಮನ್ನು ಮಾಡಿದರೆ ಇವತ್ತು ಹೆಣ್ಣೊಳೆ ಪೇಟೆಗೆ ಕರೆಂಟ್ ಕೊಟ್ಟಾಗೆ ಮಾಡಿ ಅಲ್ಲಿ ಎಲ್ಲರ ಜನರ ಬದುಕನ್ನು ಕೆಡಿಸಿಬಿಟ್ರು. ಎಲ್ಲ ಕರೆಂಟ್ ಅಲ್ಲಿಟ್ಟಿದ್ದಾರೆ. ಅಲ್ಲೊಂದು 2-3 ಎಕರೆ ಜಾಗ ಇದೆ, ಅಲ್ಲಿ ಮಣ್ಣು ಹಾಕಿ ಲೆವೆಲ್ ಮಾಡಿ 2 ಕಡೆ ಕಲ್ಲು ಕಟ್ಟಿದರೆ ಈ ಕಡೆ ಒಂದು ಮಸೀದಿ ಇದೆ, ಆ ಕಡೆ ಒಂದು ತಾಯಿ ಮಹಾಲಕ್ಷ್ಮೀ ದೇವಿಯ ದೇವಸ್ಥಾನ ಇದೆ, ಒಂದು ಸ್ಪೀಡ್ ಬೋಟ್ ಎಲ್ಲ ಮಾಡಿದರೆ ಇವತ್ತು 100 ಜನ, ನನ್ನ ಲೆಕ್ಕದಲ್ಲಿ ಕಾರ್ಕಳದಲ್ಲೆಲ್ಲ ವಿದ್ಯಾಸಂಸ್ಥೆಗಳಿವೆ, ಪ್ರತಿ ಸಲ ವಾರದಲ್ಲಿ ಒಂದು 2,000ಗಿಂತ ಜನ ಜಾಸ್ತಿ ಹೋಗಿ ಅಲ್ಲಿ ಒಳ್ಳೆಯ ಒಂದು ವಿಶ್ರಾಂತಿ ಪಡೆಯುವಂಥ ಒಂದು ಒಳ್ಳೆಯ ಪ್ರವಾಸೋದ್ಯಮ ತಾಣ ಆಗ್ತಿತ್ತು. ಅದಕ್ಕೆಂತೂ ಹಾಕಿದ್ರು. ನಮ್ಮ ಜೀವಮಾನದಲ್ಲಿ ಇನ್ನೊಂದು ಸಲ ಮಾಡಲಿಕ್ಕೆ ಆಗೋದಿಲ್ಲ. ಆಗ್ತದಾ? ಖಂಡಿತ ಸಾಧ್ಯ ಇಲ್ಲ. ಪರಶುರಾಮ ಥೀಮ್ ಪಾರ್ಕ್ ನಾವೇ ಹೋಗಿ ಹೇಳಿದೆವು, ನಾವೇ ಆ ಫಂಕ್ಷನ್ಗೆ ಹೋದೆವು. ಸುನೀಲ್ ಕುಮಾರ್ ಒಳ್ಳೆ ಕೆಲಸ ಮಾಡಿದ್ದಾರೆ, ದೇವರು ಇವರಿಗೆ ಒಳ್ಳೆ ಕೆಲಸ ಮಾಡಿದ್ದಾರೆ, ದೇವರು ಇವರಿಗೆ ಇನ್ನಷ್ಟು ಪ್ರವಾಸೋದ್ಯಮದ ಬಗ್ಗೆ ಇರುವ ಚಿಂತನೆಗೆ ಒಳ್ಳೆ ಕೆಲಸ ಮಾಡುವಾಗ ಇವರಿಗೆ ಭಗವಂತ ಶಕ್ತಿ ಕೊಡಲಿ ಅಂತ ಹೇಳಿ ಬಂದೆವು. ಮತ್ತು ಇವರ ಎಲ್ಲ ಕಿತಾಪತಿ ನೋಡುವಾಗ ನನಗೆ ಆಶ್ಚರ್ಯ ಆಯಿತು. ಯಾಕಂದರೆ ಒಂದು ಗೋಮಾಳ ಜಾಗದಲ್ಲಿ ಮಾಡಿದ್ದಾರೆ ಅಂತ ಹೇಳಿದರೆ ನೋಡಿ, ಇಲ್ಲಿ ಇದೆ ಪೇಪರ್, ನಾನಲ್ಲ, ಬೊಮ್ಮಾಯಿ ಅವರು, ಅವರ ಮುಖ್ಯಮಂತ್ರಿಗಳು ಆದೇಶ ಕೊಟ್ಟದ್ದು. ಯಾವಾಗ ಜನವರಿಯಲ್ಲಿ ಓಪನ್ ಮಾಡಿದ್ದಾರೆ, ಅವರೇ ಬಂದಿದ್ದಾರೆ, ಸ್ವಂತ ಮುಖ್ಯಮಂತ್ರಿಯವರೇ ಬಂದಿದ್ದಾರೆ ಆ ಕಾರ್ಯಕ್ರಮಕ್ಕೆ. ಮಾರ್ಚಲ್ಲಿ ಇದು ಗೋಮಾಳ ಜಾಗ 329/1 ಯರ್ಲಪಾಡಿ ಪಂಚಾಯತಿನ 1.58 ಸೆನ್ಸ್ ಜಾಗ, 1.58 ಜಾಗ ಗೋಮಾಳ ಜಾಗ. ಇದನ್ನು ಯಾವುದೇ ಕಾರಣಕ್ಕೆ ಪಾರ್ಕಿಗೆ ಯೂಸ್ ಮಾಡಬಾರ್ದು ಅವರು ಕೊಟ್ಟ ಆರ್ಡರ್. ನಮ್ಮ ಸರ್ಕಾರ ಅಲ್ಲ, ಸುನೀಲ್ ಕುಮಾರ್ ಸರ್ಕಾರ, ಬೊಮ್ಮಾಯಿ ಅವರ ಸರ್ಕಾರ, ಇವರೇ ಮಿನಿಸ್ಟ್ರು. ನೀವು ಇದನ್ನು ಕೇಳಬೇಕು. ಯಾಕಂದರೆ ಉದಯ್ ಕುಮಾರ್ ಶೆಟ್ಟಿ ಪರಶುರಾಮ ಥೀಮ್ ಪಾರ್ಕನ್ನು ಮಾಡಲಿಕ್ಕೆ ಬಿಡುತ್ತಾ ಇಲ್ಲ ಎನ್ನುವ ಗುರುತರವಾದ ಆಪಾದನೆ. ಬಿಡಿ, ಅವರ ಆಪಾದನೆಗೆ ಈಗ ಬೆಲೆ ಇಲ್ಲ ಕಾರ್ಕಳದಲ್ಲಿ. ಯಾಕಂದರೆ ಸುಳ್ಳಿನ ಸರದಾರ, ಸುಳ್ಳಿನ ಸಾಹುಕಾರ ಯಾರಾದಿದ್ದರೆ ಸುನೀಲ್ ಕುಮಾರ್. ಸುನೀಲ್ ಕುಮಾರ್ ಅಂದರೆ ಸುಳ್ಳು ಅಂದರೆ ಸುನೀಲ್ ಕುಮಾರ್ ಅಂತ ಸಣ್ಣ ಮಕ್ಕಳು ಮಾತಾಡುವ ಒಂದು ಮಟ್ಟಕ್ಕೆ ಇವತ್ತು ಹೋಗಿದೆ. ಯಾಕಂದರೆ ನೋಡಿ, ಈ ಪರಶುರಾಮ ಥೀಮ್ ಪಾರ್ಕಿನ ವಿಚಾರದಲ್ಲಿ ನಾವು ನೋಡೋದಂದರೆ ಗೋಮಾಳ ಜಾಗ ಮಾಡಬಾರ್ದು ಕೊಡುವಾಗ ಇವರು ಇರಲಿಲ್ವಾ? ಅದೇ ಬಿಡಿ, ನಾಗಪ್ರಸನ್ನ ಅವರೊಬ್ಬರು ಹೈಕೋರ್ಟ್ ಜಡ್ಜ್ ಅವರು ಮಾತಾಡಿದ್ದನ್ನು ಈಗ ತೋರಿಸಿದ್ರು. ಅವ್ರು ಏನು ಹೇಳ್ತಾರೆ, ನೀವು ರೆಡಿಯಾಗಿದ್ದು, ಇಫ್ ಯು ಆರ್ ರೆಡಿ ಟು ಪೇ 1.2 CR 1.2 ಕೋಟಿ ರೂಪಾಯಿ ದುಡ್ಡನ್ನು ಇವರು ತಗೊಂಡಿದ್ದಾರೆ ಸರ್ಕಾರದಿಂದ. ಆ ದುಡ್ಡನ್ನು ವಾಪಸ್ ಕಟ್ಟಿದರೆ ನಾವು ಹೊಸ್ತು ಮಾಡ್ತೇವೆ ಅಂತ. ಇವ್ರದ್ದೆಲ್ಲ ನೋಡಿದೆವು ಚರಿತ್ರೆ, ಏನಾದರೂ ಮಾಡ್ತಾರ ಅಂತ. 2 ವರ್ಷ ಬೇಡ, ಏನೋ ಕೆಟ್ಟ ಕೆಲಸ ಮಾಡಿದ್ದಾರೆ. ಇದನ್ನು ಫೈಂಡ್ ಔಟ್ ಮಾಡಿದ್ದು ನಾವಲ್ಲ, ಇದು BJPಯ ಬಿ ಟೀಮಿನವರೇ ಇಲ್ಲಿ ಹೀಗಾಗಿ ನಮಗೆ ಹೇಳಿದ್ದು. ನಾವು ಇಂಥದ್ದನ್ನೆಲ್ಲ ಹುಡುಕ್ಲಿಕ್ಕೆ ಹೋಗುವಷ್ಟು ನಮಗೆಲ್ಲ ಆ ಕೆಟ್ಟ ಯೋಚನೆ ಮತ್ತು ಯೋಜನೆ ನಮ್ಮ ಹತ್ರ ಇಲ್ಲ, ಇವರೇ ಹುಡುಕಿ ಕೊಟ್ಟದ್ದು. ಆನಂತರ ನೀವು 1.2 ಕೋಟಿ ದುಡ್ಡು ತಗೊಳ್ತೀರಿ, ಅದನ್ನು ವಾಪಸ್ ಕಟ್ತಾರಾ ಅಂತ ಕೇಳಿದರು. ಇವ್ರದ್ದೇನು ಮಾತಿಲ್ಲ. ಆನಂತರ ನೋಡಿ ನಾನೇ PL ಹಾಕಿದೆ. 5.5 ಲಕ್ಷ ದುಡ್ಡನ್ನು ಕಟ್ಟಿ ಪುನರಪಿ ಆ ಮೂರ್ತಿ ಆಗಬೇಕು, ಪುನರಪಿ ಪ್ರವಾಸೋದ್ಯಮ ತಾಣ ಆಗಬೇಕು ಬೈಲೂರು ಅಂತ ಬರೆದು ನನ್ನ ಹೋರಾಟ ಚಾಲಿಟ್ಟರೆ ಇವರು ಹಿಂದಿದ್ದ ಇವತ್ತಿಗೂ ಇವರ ಪ್ರಯತ್ನ ಅದು ಮಾಡಬಾರ್ದು, ಅದು ಆಗಬಾರ್ದು. ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬೇಕಂತ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ಇದು ಪ್ರಾರಂಭ ಮಾಡಿದ್ದು ನಮ್ಮ ಸರ್ಕಾರ ಅಲ್ಲ, ಇದು ನಿಲ್ಲಿಸಿದ್ದು ನಮ್ಮ ಸರ್ಕಾರ ಅಲ್ಲ, ಎರಡೂ ಸುನೀಲ್ ಕುಮಾರ್ ಸರ್ಕಾರನೇ ಮಾಡಿದ್ದು. ಪ್ರಾರಂಭ ಮಾಡಿದ್ದು ಅವರ ಸರ್ಕಾರನೇ, ಇದು ಗೋಮಾಳ ಜಾಗ ಮಾಡಬಾರ್ದು ಅವರ ಸರ್ಕಾರನೇ. ಆದರೆ ನಮ್ಮದು ಈಗ ಪ್ರಯತ್ನ ಇದೆ. ಯಾಕಂದರೆ ಅಲ್ಲಿ ಆಲ್ರೆಡಿ ಸರ್ಕಾರದ ದುಡ್ಡನ್ನು ವ್ಯಯಿಸಿ ಆಗಿದೆ ಮತ್ತು ಬೈಲೂರಲ್ಲಿ ಒಂದು ಪ್ರವಾಸೋದ್ಯಮ ಬೆಳಿಬೇಕಂತ ಉದ್ದೇಶ ಇದೆ. ಆದರೆ ಮುಂದಿನ ದಿನದಲ್ಲಿ ಸಹ ಅಲ್ಲಿ ಮೂರ್ತಿ ಪ್ರತಿಷ್ಠೆ ಆಗಬೇಕಾದ್ರೆ ನಮ್ಮ ಎಲ್ಲ ಯಾರು ಹೇಳ್ತಾರೆ ಎಲ್ಲ ವೈದಿಕ ದೊಡ್ಡ ತಂಡವೇ ಕಾರ್ಕಳದಲ್ಲಿದೆ. ಇವತ್ತು ಪ್ರಪಂಚಾದ್ಯಂತ ಹೋಗಿ ಎಲ್ಲರಿಗೆ ಪ್ರಶ್ನೆ ಹೇಳುವಂಥ ತಂಡ ನಮ್ಮಲ್ಲಿದೆ. ಅಲ್ಲಿ ಅಷ್ಟಮಂಗಳ ಪ್ರಶ್ನೆಯಾಗಿ ಆ್ಯಕ್ಚುಲಿ ಇವರು ಪರಶುರಾಮ ಮೂರ್ತಿಯನ್ನು ಇಡ್ಲಿಕ್ಕೆ ಹೋಗಿ ಸಕ್ಸಸ್ ಆಗಿದ್ದರು. ಇದು ಪರಶುರಾಮನೇ ಇಡ್ತೇವೆ ಅನ್ನೋ ಅಹಂಕಾರದಲ್ಲಿ ಹೋದ್ರು ಅಷ್ಟೇ. ಇವತ್ತು ನಮ್ಮಲ್ಲಿ ಗೋಮಟೇಶ್ವರ ಉಂಟು, ಎಷ್ಟು 1000 ವರ್ಷ ಹಿಂದೆ ಆಗಿದೆ ಯಾರಿಗೂ ಗೊತ್ತುಂಟು? ನಮ್ಗೆ ಯಾರು ಗೊತ್ತುಂಟಾ? ವೆಂಕಟರಮಣ ದೇವಸ್ಥಾನ ಇದೆ, ಈಶ್ವರ ಟೆಂಪಲ್ ಇದೆ, ಎಷ್ಟೆಲ್ಲ ಟೆಂಪಲ್ ಎಷ್ಟು ಶತಮಾನದ ಹಿಂದೆ ಆಗಿರ್ಬೋದು, ಅದೆಲ್ಲ ಇವತ್ತಿಗೆ ಇಲ್ವಾ? ಹಾಗಾದ್ರೆ ಏನು ಮೂರ್ತಿ ಇಡಬೇಕು, ಹೇಗೆ ಇಡಬೇಕು, ಏನು ಸೈಜ್ ಬೇಕಂತ ಸುನೀಲ್ ಕುಮಾರ್ ನಿರ್ಧಾರ ಮಾಡಲಿಕ್ಕೆ ಇವರು ಶಿಲ್ಪಿ ಅಲ್ಲ, ಇವರು ಏನು ವೈದಿಕನೂ ಅಲ್ಲ. ಇದನ್ನು ಯಾರು ಮಾಡಬೇಕು? ಅವರ ಕೈಯಲ್ಲಿ ಮಾಡಬೇಕು. ಎಲ್ಲವನ್ನು ತಾನೇ ಮಾಡ್ತೇನೆ, ಎಲ್ಲ ಕಾರ್ಕಳ ಸೃಷ್ಟಿಯಾದ್ದೇ ನಾನು ಬಂದ ನಂತರ ಅಂತ ಹೋದರೆ ಇದೇ ಪರಿಣಾಮ ಆಗೋದು, ಆಗ ಭಸ್ಮ ಆಗೋದು ಈ ರೀತಿ ಅಂತ. ಅದಕ್ಕೋಸ್ಕರ ನೋಡಿ, ಹಾಗೆ ಒಂದು ವೇಳೆ ಅವರು ಮಾಡಿದರೆ, ನಿಜವಾದ ಮೂರ್ತಿ ಮಾಡಿದರೆ, ಅವರು ರಥರಾತ್ರಿ ಆ ಮೂರ್ತಿಯನ್ನು ಯಾಕೆ ಶಿಫ್ಟ್ ಮಾಡಬೇಕಿತ್ತು? ರಥರಾತ್ರಿ ಮೂರ್ತಿಯನ್ನು ಯಾಕೆ ತಗೊಂಡು ಹೋಗಬೇಕಿತ್ತು?
ಇವತ್ತಿಗೂ ನಾಗಪ್ರಸನ್ನ ಅವರು ಹೇಳಿದಾಗೆ ಇವರು 1.2 ಕೋಟಿ ದುಡ್ಡನ್ನು ಯಾಕೆ ವಾಪಸ್ ಕಟ್ತಾ ಇಲ್ಲ? ಇವರು ದುಡ್ಡನ್ನು ಕಟ್ಟಲಿ ಅಲ್ವಾ? ನಾಳೆ ಪ್ರಾರಂಭ ಆಗ್ತದೆ. ಈ ಸವಾಲನ್ನು ನಿಮ್ಮ ಮೂಲಕ ನಾನು ಕೇಳಲಿಕ್ಕೆ ಇಷ್ಟೇನೆ. ಅವರು ನೀವು ತಗೊಂಡ ದುಡ್ಡನ್ನು ವಾಪಸ್ ಕಟ್ಟಲಿಕ್ಕೆ ರೆಡಿ ಇದ್ದಾರೆ ಅಂತ ನಾಗಪ್ರಸನ್ನ ಹೈಕೋರ್ಟ್ ಜಡ್ಜೇ ಹೇಳ್ತಿದ್ದಾರೆ. ಇವರು ನಾಳೆ ದುಡ್ಡು ಕಟ್ಟಲಿ, ನಾಳೆ ಕಾರ್ಯ ಪ್ರಾರಂಭ ಆಗ್ತದೆ. ಇವರು ಆ ಕೆಲಸವನ್ನು ಮಾಡಲಿ. ಇವರೊಬ್ಬರು ಶಾಸಕರು, ಏನೇ ಹೇಳಿದ್ರು ಉದಯ್ ಶೆಟ್ಟಿ ಮಾಡಲಿಕ್ಕೆ ಬಿಡುವುದಿಲ್ಲ. ಉದಯ್ ಶೆಟ್ಟಿ ಹಾಗಾದ್ರೆ ಇವರು ಎಂತಕ್ಕೆ ಶಾಸಕರು? ಯಾವ ಪುರುಷಾರ್ಥಕ್ಕೆ ಇವರು ಶಾಸಕರು? ಬಂಧುಗಳೇ, ಇದು ಅಷ್ಟೇ ಅಲ್ಲ, ಕಾರ್ಕಳದ ಅಭಿವೃದ್ಧಿ ಮರೀಚಿಕೆ ಆಗಬೇಕಾದ್ರೆ ಇವತ್ತು ಸುನಿಲ್ ಕುಮಾರೇ ಕಾರಣ. ನಮ್ಮ ಅಜಕಾರಿನ ಚರ್ಚ್ ರಸ್ತೆ ಒಂದಿದೆ, ನೀವು ಗೊತ್ತಿರ್ಬೋದು. 2 ಕೋಟಿ ರೂಪಾಯಿ ಅನುದಾನವನ್ನು ತಗೊಂಡ್ಬಂದೆವು. ಮೊನ್ನೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ವೀರಪ್ಪ ಮೊಯ್ಲಿ ಅವರ ನೆರವಿನಿಂದ 2 ಕೋಟಿ ಅನುದಾನ ತಂದೆವು. ಇವತ್ತು ತಂದು 1 ವರ್ಷ ಆಗ್ತಾ ಬಂತು. ಇವತ್ತು 1 ವರ್ಷ ಆಗ್ತಾ ಬಂತು. ಅಲ್ಲಿ ಚರ್ಚ್ ಇದೆ, ಶಾಲೆ ಇದೆ, ಒಂದು 100 ಅಂಬೇಡ್ಕರ್ ಸಮುದಾಯದವರ ಮನೆ ಇದೆ, ಬೇರೆ ಬೇರೆ ಒಂದು 100 ಮನೆಗಳಿವೆ. 20 ವರ್ಷದಿಂದ ಜನರು ಅರ್ಜಿ ಕೊಟ್ಟರು, ಕೆಲಸ ಆಗಿಲ್ಲ. ಒಂದು ಅಷ್ಟು ಮಕ್ಕಳು ಆಡುವ ಅರ್ಧೊಟ್ಟು ಬಾಕಿಯಾರಂಥ ದೊಡ್ಡ ಕ್ರಿಕೆಟ್ ಆಡುವ ಒಂದು ಗ್ರೌಂಡ್ ಇದೆ ಅಲ್ಲಿ. ಇದನ್ನು ಮಾಡಲಿಕ್ಕೆ ಸಹ ನಮ್ಮ PW ಇಲಾಖೆ ಮತ್ತು ಜಿಲ್ಲಾ ಪಂಚಾಯತ್ಗೆ ಸಮನ್ವಯ ಕೊರತೆಯನ್ನು ಮಾಡಿ, ಇದು PRAಯಿಂದ ಅಪ್ರೂವ್ ಆಗಿದೆ, ಮಾಡಬಾರ್ದು ಹೇಳಿ ಇವತ್ತಿಗೆ ಅದನ್ನು ದಿಕ್ಕು ತಪ್ಪಿಸಿ ಮಾಡದೆ ಅಲ್ಲಿ, ಯಾಕಂದರೆ ಅಲ್ಲಿರುವುದು ಹೆಚ್ಚಿಗೆ 4ಕ್ಕೆ 4 ಪಂಚಾಯತ್ ಕಾಂಗ್ರೆಸ್ ಪಂಚಾಯತ್ ಸದಸ್ಯರಿರುವುದು. ಎಲ್ಲಿ ಕಾಂಗ್ರೆಸ್ ಪಂಚಾಯತ್ ಸದಸ್ಯರು ಇರ್ತಾರೆ, ಎಲ್ಲಿ ಕಾಂಗ್ರೆಸ್ ಬಲಾಢ್ಯ ಆಗಿದೆ, ಅಲ್ಲಿ ಅಭಿವೃದ್ಧಿಗೆ ಅಡ್ಡ ಬರುವುದು. ಅಲ್ಲಿ 4 ಪಂಚಾಯತ್ ಮೆಂಬರ್ ಕಾಂಗ್ರೆಸ್ ಮೆಂಬರ್ಸ್ ಇರುವುದು ಅಜಕಾರಿಗಳು. ಆ ಒಂದೇ ಒಂದು ಉದ್ದೇಶ, ಕ್ಷುಲ್ಲಕ ರಾಜಕೀಯಕ್ಕೋಸ್ಕರ ಆ ರೋಡನ್ನು ಮಾಡಲಿಕ್ಕೆ ಬಿಡದೆ ಇವತ್ತಿಗೂ ಜನರ ಭಾವನೆಗೆ ಹಾಳು ಮಾಡುವ ಕೆಲಸವನ್ನು ಮಾಡಿದರೆ ಖಂಡಿತ ಮುಂದಿನ ದಿನದಲ್ಲಿ ಅಲ್ಲಿ ಸಹ ನಾನು ಹೇಳಿದ್ದೇನೆ. ಯಾಕಂದರೆ ಅಲ್ಲಿಯ ವಿಷ್ಣುಮೂರ್ತಿ, ನಮ್ಮ ಊರಿನ ಗ್ರಾಮದೇವರು ವಿಷ್ಣುಮೂರ್ತಿ ದೇವಸ್ಥಾನ ಇದ್ದಾರೆ. ನಾವು ರೋಡಿಂದ ಪಾದಯಾತ್ರೆ ಹೋಗಿ ಅದೇ ವಿಷ್ಣುಮೂರ್ತಿ ದೇವರಲ್ಲಿ ನಮ್ಮ ದೂರನ್ನು ಕೊಟ್ಟು ಕಾಣಿಕೆ ಹಾಕಿ ಬರ್ತೇವೆ. ನಮ್ಮ ಶಾಸಕರಾದ ಸುನೀಲ್ ಕುಮಾರ್ಗೆ ದೇವರು ಒಳ್ಳೆ ಬುದ್ಧಿ ಕೊಟ್ಟು ಆ ರಸ್ತೆಯನ್ನು ಆಗುವ ಹಾಗೆ ಮಾಡಲಿ ಅಂತ. ನಿಮ್ಮ ಕಣ್ಣೆದುರಲ್ಲಿ ಇರುವ ವಿನ್ಯಾಸದಿಂದ ಬರುವ ಈ ನಕ್ಕರೆ ರಸ್ತೆ ನೀವು ನೋಡಿದ್ದೀರಾ, ಇದು ಸಹ PW ರಸ್ತೆ, ನಕ್ಕರೆ ರಸ್ತೆ. ಮುಖ್ಯಮಂತ್ರಿಯವರು ಬರ್ತಾರೆ ಕಾರ್ಕಳಕ್ಕೆ ಅಂತ 3 ಕೋಟಿ ರೂಪಾಯಿ ಅನುದಾನವನ್ನು ತರಿಸಿದೆವು ವೀರಪ್ಪ ಮೊಯ್ಲಿ ಅವರ ಸತತ ಪ್ರಯತ್ನದಿಂದ. ಇವತ್ತಿಗೂ ಟೆಂಡರ್ ಆಗಿ ಕೆಲಸ ಶುರು ಮಾಡಲಿಕ್ಕೆ ಬಿಡಲಿಲ್ಲ. ಈಗ ಮೊನ್ನೆ ತಾನೇ ಇಲ್ಲ ಸಲ್ಲದ ಪ್ರಚಾರನ ಹಾಕಿದ ನಂತರ ಈಗ ಜಸ್ಟ್ ಟೆಂಡರ್ ಆಗಿ ಕೆಲಸ ಆಗಿದೆ. ನಾವು ಮುಖ್ಯಮಂತ್ರಿ ಬರೋ ಮೊದಲೇ ಈ ಕೆಲಸ ಆಗಬೇಕಂತ ನಮ್ಮ ಪ್ರಯತ್ನ ಇದ್ದದ್ದು. ಅವರು ಬರೋ ಮೊದಲು ಇದನ್ನು ಆಗಬೇಕು. ಯಾಕಂದರೆ ನಾವು ಸಹ 10-20 ವರ್ಷದಿಂದ ರಸ್ತೆ ನೋಡ್ತಿದ್ದೇವೆ, ಅದನ್ನು ಅಗಲ ಮಾಡಲಿಕ್ಕೆ ಒಂದು ಇದಿಲ್ಲ, ಇವರಿಗೆ ತಾಕತ್ತಿಲ್ಲ. ಹೆಚ್ಚಿಗೆ ಮಾಡಿ ನಮ್ಮ ತಾಲೂಕು ಆಫೀಸ್ನ ಈ ಒಂದು ಆವರಣವನ್ನು ನೋಡಿದರೆ ಸಾಕು. 20 ವರ್ಷದಿಂದ ಶಾಸಕರಾಗಿದ್ದಾರೆ, ಇವರು ಸಚಿವರಾಗಿದ್ದರು. ಈ ಒಂದು ಕಂಪೌಂಡ್ ಒಳಗಡೆ ಬಂದು ನೋಡಿ ನೀವು, ಇದು ನಮ್ಮ ಕಾರ್ಕಳದ ಹಾರ್ಟ್ ಇದ್ದಾಗೆ, ನಮ್ಮ ಹೃದಯ ಇದ್ದಾಗೆ ತಾಲೂಕು ಆಫೀಸ್ ಅಂದರೆ. ಇವತ್ತು ನನಗೆ ಬೇಸರ ಆಗ್ತದೆ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ನ ಕತೆ. ಇವ್ರದೇ ಮಂತ್ರಿಗಳು ಬಂದಾಗ ಅಲ್ಲಿ ನಿರಂತರವಾಗಿ ನಾವು ವಾಹನದ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ ಮಾತು ಕೊಟ್ಟು ಹೋಗಿದ್ರು. ಆ ನಂತರ ಅಲ್ಲಿ ಡಾಕ್ಟರ್ಸ್ ಇಲ್ಲ, ಯಾರು ಮಾಡಬೇಕು? ಇವ್ರು ಯಾಕೆ MLA ನಮ್ಮ ಕ್ಷೇತ್ರದ? ಮೊನ್ನೆ ನಾವು ಪ್ರಯತ್ನ ಮಾಡಿ ಡಾಕ್ಟ್ರು ಬಂದ ಕೂಡಲೇ ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಹಿಯಾಳಿಸಿ ಬರೆಯುವುದು. ಅಲ್ಲಿ ನರ್ಸಿಂಗ್ ಕಾಲೇಜ್ ಮಕ್ಕಳಿಗೆ ನನ್ನ ಕನಸಿನ ಕೂಸು ಅಂತ ನರ್ಸಿಂಗ್ ಶಾಲೆಯನ್ನು ಶುರು ಮಾಡಿದರು. ಆ ಮಕ್ಕಳದ್ದು ಎಷ್ಟು ಬ್ಯಾಚ್ ಆಯಿತು, ಎಷ್ಟು ಕಣ್ಣೀರು ಹಾಕಿದ್ರು. ಈ ಶಾಪ ಅವರಿಗೆ ತಟ್ಟದೆ ಹೋಗುವುದಿಲ್ಲ. ಯಾಕಂದರೆ ಇವತ್ತು ನಮ್ಮ ಸಚಿವರಾದ UT ಖಾದರ್ ಅವರು ಸಚಿವರಾಗಿದ್ದಾರೆ. ಮುಂದಿನ ದಿನದಲ್ಲಿ ನಮ್ಮ ಇಲ್ಲಿ ನಮ್ಮ ಹತ್ತೂರ ಹತ್ರ ಅದಕ್ಕೆ ಜಾಗ ಸಹ ಗುರುತಿಸಲ್ಪಟ್ಟಿದೆ. ಆ ಜಾಗದಲ್ಲಿ ಮುಂದಿನ ದಿನದಲ್ಲಿ ಆ ನರ್ಸಿಂಗ್ ಶಾಲೆ ಆಗಿ ಮಕ್ಕಳಿಗೆ ದೇವರು ನಡೆಸಿ ಅವ್ರಿಗೆ ಒಳ್ಳೆಯ ಅವಕಾಶ ಸಿಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಮತ್ತು ಬೇರೆ ಯಾವುದೇ ವಿಚಾರವನ್ನು ನನಗೆ ಬಹಳ ಬೇಸರ ಮತ್ತು ನೊಂದು ಹೇಳಬೇಕಾಗ್ತದೆ. ಯಾಕಂದರೆ ಇವರು ಮಾಡುವ 1-2 ಕಟ್ಟೆ ನಮ್ಮ ಮಿಯಾರಲ್ಲಿ 2 ಕೋಟಿ ರೂಪಾಯಿ ದುಡ್ಡನ್ನು ತಗೊಬಂದೆವು SC/ST ಅಭಿವೃದ್ಧಿಯಿಂದ. ಅದಕ್ಕೆ 2 ಕೋಟಿ ರೂಪಾಯಿ ಒಂದು ವಾರದೊಳಗೆ ಆ ರೋಡಲ್ಲಿ ಮಾಡಬಾರ್ದು. ಯಾಕಂದರೆ ಅಲ್ಲಿ ಸಹ ಇರೋದು ಕಾಂಗ್ರೆಸ್ ಪ್ರಾಬಲ್ಯದ ಜನರೇ ಇರೋದು. ಅದು ಆಗಬಾರ್ದು ಅಂತ ಕ್ಯಾನ್ಸಲ್ ಮಾಡಿದರು. ನಾನು ಈ ಹಿಂದೆ ಸಹ ಪತ್ರಿಕಾಗೋಷ್ಠಿಯಲ್ಲಿ ಅದೆಲ್ಲವನ್ನು ಹೇಳಿದ್ದೆ. ಈ ರೀತಿಯ ಕೆಟ್ಟ ದುರ್ವರ್ತನೆಯನ್ನು ಬಿಟ್ಟು ಒಬ್ಬ ಮೆಚ್ಯೂರ್ಡ್ ಪೊಲಿಟಿಷಿಯನ್ ಆಗಿ ನನಗೆ ದೇವರು 20 ವರ್ಷ MLA ಮಾಡಿದ್ದಾರೆ, 1 ವರ್ಷ ಸಚಿವರು ಮಾಡಿದ್ದಾರೆ. ನಾನು ಏನಾದರೂ ಈ ಜನರಿಗೋಸ್ಕರ ಕಾರ್ಕಳದ ಒಳ್ಳೆಯ ಮನಸ್ಸಿನ, ಕಾರ್ಕಳದಲ್ಲಿರುವಷ್ಟು ಒಳ್ಳೆಯ ಮನಸ್ಸಿನ ಜನರು ಎಲ್ಲಿ ಇರಲಿಕ್ಕಿಲ್ಲ ಅಂಥ ಮನಸ್ಥಿತಿಯ ಜನರೊಟ್ಟಿಗೆ ನಾನು ನಿಲ್ಲಬೇಕು, ಅವ್ರದ್ದು ಏನಾದರೂ ಸೇವೆ ಮಾಡಬೇಕೆನ್ನುವ ದೊಡ್ಡ ಅವಕಾಶವನ್ನು ಇಟ್ಕೊಳ್ಬೇಕು. ಇವತ್ತು 12 ವರ್ಷಕ್ಕೊಂದ್ಸಲ ಆಗುವ ಮಹಾಮಸ್ತಕಾಭಿಷೇಕ ಆಗ್ತಾ ಉಂಟು. ನಾಳೆ 2027 ಫೆಬ್ರವರಿ. ಈಗಾಗಲೇ ನಮ್ಮ ನಾಯಕರಾದ ರಾಜೇಂದ್ರ ಕುಮಾರ್ ಅವರು ಅದರ ಬಗ್ಗೆ ಸರ್ಕಾರದಿಂದ ಸಹ ಸುಮಾರು 77 ಕೋಟಿ ರೂಪಾಯಿ ದುಡ್ಡು ತಗೊಂಬಂದು. ಯಾಕಂದರೆ ಕಾರ್ಕಳವನ್ನು ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ, ಇಂಥ ಕೆಟ್ಟ ರಸ್ತೆ ಇರುವ ಸಿಟಿ ಬೇರೆ ಎಲ್ಲಿ ಇರಲಿಕ್ಕಿಲ್ಲ. ಸುಮಾರು 7-8 ರಸ್ತೆಗಳಿವೆ ಈ ಕಾರ್ಕಳಕ್ಕೆ ಬರುವುದು. ಕಲ್ಲೊಟ್ಟೆ ರಸ್ತೆ, ಪೆರ್ವಾಜ ಮಾಲಿಂಗೇಶ್ವರ ದೇವಸ್ಥಾನ ರಸ್ತೆ, ರಾಘವೇಂದ್ರ ಮಠ ರಸ್ತೆ, ಬೋರೇಂದ್ರ ಕಾಲೇಜು ರಸ್ತೆ, ಅದೇ ರೀತಿ ನಿಮ್ಮ ಗೊಮಟೇಶ್ವರ ಬೆಟ್ಟದಿಂದ ಬರುವ ರಸ್ತೆ, ಗಾಂಧಿ ಮೈದಾನ ರಸ್ತೆ,
ನೋಡಿ, ನೀವೇ ತೆಗೆದು ನೋಡಿ. ಇಲ್ಲಿ ದೇವಿಕ ನಮ್ಮ ಅಂಬೇಡ್ಕರ್ ಭವನ ಹತ್ರದಿಂದ ಹೋಗಿ ಅಲ್ಲಿ ಜಯಭಾರತಿಯಲ್ಲಿ ಜಾಯ್ನ್ ಆಗುವ ರಸ್ತೆ ನೀವೇ ಹೋಗಿ, ಇವತ್ತೇ ಹೋಗಿ ನೋಡಿ ತಾವು ಬೇಕಾದ್ರೆ. ಒಂದು ರಸ್ತೆ ಸರಿ ಇದ್ರೆ ಪರವಾಗಿಲ್ಲ, ನಾವು ಸುನಿಲ್ ಕುಮಾರ್ಗೆ ಶಬಾಸ್ ಅಂತ ಹೇಳ್ತೇವೆ. ಮಾಡುವ ಪರಿಕಲ್ಪನೆಯೂ ಇಲ್ಲ. ಜನರು ಹೀಗೇ ಇರಬೇಕು, ಜನರು ಹೀಗೇ ಇರಬೇಕು, ಇದೇ ಪರಿತಪಿಸಬೇಕಂತ ಈ ಎಲ್ಲ ರಸ್ತೆಯನ್ನು ಮುಂದಿನ ದಿನದಲ್ಲಿ ಅಭಿವೃದ್ಧಿ ಮಾಡಬೇಕು ಈ ಒಂದು ಮಸ್ತಕಾಭಿಷೇಕದ ಸಮಯದಲ್ಲಿ ಅಂತ ನಾವೆಲ್ಲ ಈ ಬಗ್ಗೆ ಯೋಚನೆ ಮತ್ತು ಯೋಜನೆ ಮಾಡ್ಕೊಂಡಿದ್ದೇವೆ. ಅದಕ್ಕೆ ಅವರಿಗೆ ಒದ್ದಾಡೋದು. 12 ವರ್ಷ ಮಸ್ತಕಾಭಿಷೇಕ ಆಗುವಾಗ ಕಾರ್ಕಳಕ್ಕೆ ಲಕ್ಷಾಂತರ ಜನ ಭಕ್ತರು ಬರ್ತಾರೆ. ಆಗ ನನ್ನ ಎಲ್ಲ ಏನು ಪರಶುರಾಮನ ವಿಷಯ ಜಗಜಾಹಿರಾಗ್ತದೆ. ಏನು ಉಳಿಲಿಲ್ಲ, ಏನು ಉಳಿಲಿಲ್ಲ, ನೀವು ನೋಡಿದ್ರಲ್ಲಿ ಏನು ಉಳಿಲಿಲ್ಲ. ಆದರೂ ಇದು ಜಗಜಾಹಿರಾಗಬಾರ್ದು, ಅದನ್ನು ಮುಚ್ಚಿ ಇಡಬೇಕೆನ್ನುವ ಉದ್ದೇಶಕ್ಕೋಸ್ಕರ ಮಾತ್ರ ಅವರಿಗೆ ನಮ್ಮ ಮೇಲೆ ಆರೋಪವನ್ನು ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ. ಬಿಟ್ಟರೆ ಕಾರ್ಕಳದಲ್ಲಿ ಆಯಿತು ನನಗೆ ಹೇಳಿ, ಸುನೀಲ್ ಕುಮಾರ್ ಒಂದೇ ಒಂದು ಮಗುವಿಗೆ, ಒಂದೇ ಒಂದು ಜನರಿಗೆ ಜಾಬನ್ನು ಇಲ್ಲಿ ತೆಗೆಸಿಕೊಟ್ಟಿದ್ದೆ ಪರ್ಮನೆಂಟ್ ಆಗಿ ಹೇಳಿ. ನನಗೆ ಒಂದು 100 ಜನಕ್ಕೆ ಕೆಲಸ ಆಗುವ ಒಂದು ಒಳ್ಳೆಯ ಸಂಸ್ಥೆಯನ್ನು ಇಲ್ಲಿ ತಂದಿದ್ರೆ ಹೇಳಿ. ಅವರು ನಮ್ಮ ಇಷ್ಟೆಲ್ಲ ಸಾಫ್ಟ್ವೇರ್ ಮಕ್ಕಳು, ಇಷ್ಟೆಲ್ಲ IT ಸಂಬಂಧಪಟ್ಟವರು ಇದ್ದಾರೆ, ಅಂಥದ್ದು ಯಾವುದಾದ್ರು ಪರಿಕಲ್ಪನೆಯಲ್ಲಿ ಬಂದಿದ್ರೆ ಹೇಳಿ. ಅವರು ನಮ್ಮ ಆಗುಂಬೆ ಘಾಟಿ ರಸ್ತೆ ಇದೆ, ಕೇಂದ್ರ ಸರ್ಕಾರದಲ್ಲಿ 12 ವರ್ಷದಿಂದ ಈಗಾಗಲೇ ಸರ್ಕಾರ ಇದೆ ಅವರದು. ನಿತಿನ್ ಗಡ್ಕರಿ ಅವರು ಅಲ್ಲಿಯ ಮಂತ್ರಿಗಳಾಗಿದ್ದಾರೆ. ಅದನ್ನು 10 ಮೀಟರ್ ಅಗಲ ಮಾಡುವಂಥ ಕೆಲಸ ಏನಾದರೂ ಮಾಡಿದ್ರ? ಈಗ MP ಆದ ರಾಘವೇಂದ್ರ ಅವರು ಮೊನ್ನೆ ಬಂದು ಅಲ್ಲಿ ಇನ್ಸ್ಪೆಕ್ಷನ್ ಮಾಡಿದನ್ನು ನೋಡಿದೆ. ಖಂಡಿತ ಅವರಿಗೆ ಅಭಿನಂದಿಸ್ತೇನೆ. ಮುಂದಿನ ದಿನದಲ್ಲಿ ಅದು ಆಗಿ ನಮ್ಮ ಕರಾವಳಿ ಮತ್ತು ಮಲೆನಾಡಿನ ದೊಡ್ಡ ಹೆಬ್ಬಾಗಿಲು ಓಪನ್ ಆಗುವಂಥ ಕೆಲಸವನ್ನು ಅವರ ಮೂಲಕ ಆಗಲಿ ಅಂತ ನಾನು ಆಶಿಸ್ತೇನೆ. ಅದೇ ರೀತಿ ಈಗ ರೈಲ್ವೆ ಆಗ್ತದೆ ಅನ್ನೋ ಮಾತನ್ನು ಕೇಳಿ ಸಂತೋಷ ಆಗ್ತು. ಇದು ಸಹ MP ಆದ ರಾಘವೇಂದ್ರ ಅವರ ಪ್ರಯತ್ನ ಅಂತ ನನಗೆ ನಾವು ನೋಡಿ ಸಂತೋಷ ಆಯಿತು. ಅವರ ಮೂಲಕ ಆದರೂ ನಮ್ಮ ಊರಿನ ಅಭಿವೃದ್ಧಿಯ ಕೆಲಸ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಅದೇ ರೀತಿ ನೋಡಿ, ಇವತ್ತು ತಾನು ಮಾಡಿದ್ದು ಯಾವಾಗಲೂ ತಲೆಗೆ ಹಾಕಿದರೆ ಅದು ಕಾಲಿಗೆ ಬರ್ತಂತೆ. ಸುಬೋಧ್ ಅವರು ಹೇಳಿದರು ಅಡ್ಡ ಮತದಾನದ ವಿಚಾರ. ಆವತ್ತಿಂದ ಸುಳ್ಳು ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಕಾರ್ಕಳಕ್ಕೆ ಬಂದ ನಂತರದಿಂದ ಸುಚೇತಾ ಶೆಟ್ಟಿಯ ಕೊಲೆಯಲ್ಲಿ ಗೋಪಾಲ್ ಭಂಡಾರ ಸಂಬಂಧಿಕರೇ ಇದ್ದಾರಂತ ಹೇಳಿ ಅಂಥ ಒಂದು ಸಜ್ಜನ, ಈ ರಾಜ್ಯ ಕಂಡಂಥ, ಈ ನಮ್ಮ ತಾಲೂಕು ಕಂಡಂಥ ಸಜ್ಜನ ಒಬ್ಬ ವ್ಯಕ್ತಿಯನ್ನು ಕಳ್ಕೊಳ್ಳಿಕ್ಕೆ ಕಾರಣ ಆದವರು ಇವತ್ತು ಸುನೀಲ್ ಕುಮಾರ್. ನೇರವಾಗಿ ಹೇಳ್ತೇನೆ, ಇವತ್ತೆಲ್ಲ ಮೊಸಳೆ ಕಣ್ಣೀರನ್ನು ಬಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೊಸಳೆ ಕಣ್ಣೀರು ಯಾರು ಶುರು ಮಾಡಿದ್ದು? ಸುನೀಲ್ ಕುಮಾರ್. ಸುನೀಲ್ ಕುಮಾರ್ ಗೋಪಾಲ್ ಭಂಡಾರಿ ಮೇಲೆ ಆಪಾದನೆ ಮಾಡಲಿಕ್ಕೆ ಇವತ್ತು ಶುರು ಮಾಡಿದಲ್ಲ. ಸುಚೇತಾ ಶೆಟ್ಟಿಯನ್ನು ಕೊಂದದ್ದೇ ಅವರ ಸಂಬಂಧಿಕರಂತ ಆಪಾದನೆ ಮಾಡಿ ವಾಮ ಮಾರ್ಗದಲ್ಲಿ ಅಧಿಕಾರವನ್ನು ಹಿಡಿದವರು. ಅದೇ ರೀತಿಯಾಗಿ ಇವತ್ತು ಪುನರಪಿ 2002ರಲ್ಲಿ ಗೋಪಾಲ್ ಭಂಡಾರ ಅಡ್ಡ ಮತದಾನ ಮಾಡಿದಾರಂತ ಅವರ ಬಗ್ಗೆ 2012ರಲ್ಲಿ ಅವರ ಬಗ್ಗೆ ಆಪಾದನೆ ಹಾಕಿದವರು ಇದೇ ಸುನೀಲ್ ಕುಮಾರ್. ಇವತ್ತು ಅವರ ಬುಡಕ್ಕೆ ಬಂದಿದೆ ಆ ಬಾಂಬ್. ಯಾಕಂದರೆ ಮೊನ್ನೆ ಆದ MLC ಇಲೆಕ್ಷನಲ್ಲಿ ಅಲ್ಲಿ ಎಲ್ಲ ಶಾಸಕರು ಮೊನ್ನೆ ವಿಜೇಂದ್ರ ಅವರು ಬರುವಾಗ ಉಪಸ್ಥಿತರಿದ್ದರು. ಇವತ್ತು ಸುನೀಲ್ ಕುಮಾರ್ ಅಡ್ಡ ಮತದಾನ ಮಾಡಿರ್ಬೋದು ಅಂತ ನಾವು ಹೇಳಿದ್ದಲ್ಲ, ನಮ್ಮ ಮಾತಲ್ಲ. ಅವರ ಪಕ್ಷದವರೇ ಇವತ್ತೆಲ್ಲ ಗುಸುಗುಸು ಮಾತಾಡ್ತಾ ತಿರುಗ್ತಾ ಇದ್ದಾರೆ. ಹಾಗಾಗಿ ನಾನು ಹೇಳಿದ್ದು ಯಾವಾಗಲೂ ಸುಳ್ಳೇ ಆಗಿರ್ತದೆ, ಅದು ಸತ್ಯ ಮಾಡಲಿಕ್ಕೆ ಆಗುವುದಿಲ್ಲ. ಅದೇ ರೀತಿ ಇವರು ಹೇಳಿದಾಗೆ ಬೆಂಡೆ ಆಯಿತು, ಕಜೆ ಆಯಿತು, ಈಗ ಹೊಸ್ತು ತುಳಸಿ ಶುರು ಮಾಡಿದಾರಂತೆ. ತುಳಸಿ ಅಂತೆ, ಕಾರ್ಕಳದ ತುಳಸಿ ಅಂತೆ. ಇದೊಂದು ಭಾಳ ತಮಾಷೆ ಇದೆ. ಬೆಂಡೆ ಹೋಯಿತು, ಕಜೆ ಹೋಯಿತು, ಈಗ ಇಲ್ಲೆಲ್ಲ ನಮ್ಮ ಇವರಿದ್ದಾರೆ, ಅದು ಕಲ್ಲಿನ ಕೆಲಸ ಮಾಡುವ ಎಲ್ಲ ಶಿಲ್ಪಿಗಳಿದ್ದಾರೆ. ಅವರ ಜೀವನವನ್ನು ಅವರು ಕಷ್ಟ ಬಿಟ್ಟು ರೂಪಿಸ್ತಿದ್ದಾರೆ. ಈಗ ಎಲ್ಲರ ಹತ್ರ ಫ್ರೀ ತುಳಸಿ ತಗೊಂಡು ಎಲ್ಲರ ಪ್ರದರ್ಶನ ಇರ್ಬೋದು. ಇನ್ನೀಗ ತುಳಸಿ ಪ್ರದರ್ಶನ ಮಾಡಿ ಎಲ್ಲ ಮನೆಗೆ ತುಳಸಿ ಹೋಗ್ತಂತ, ತುಳಸಿ ಕಾರ್ಕಳ ತುಳಸಿ ಅಂತೇಳಿ ಅದನ್ನೊಂದು ಬ್ರ್ಯಾಂಡ್ ಮಾಡೋದಂತ ಯಾರು ಹೇಳಿದ್ದು? ನನಗಲ್ಲ, ನನ್ನ ಅವರ ಜನರೇ ಬಂದು ಹೇಳಿದ್ದು ನನ್ನ ಹತ್ರ. ಉದಾಹರಣೆಗೆ ನೆಕ್ಸ್ಟ್ ನಾಟಕ ತುಳಸಿ ನಾಟಕ ಅಂತೇಳಿ, ಸುಳ್ಳಿನ ನೆಕ್ಸ್ಟ್ ಕಂತೆ ತುಳಸಿ ಅಂತೇಳಿ ತುಳಸಿ ಕಟ್ಟೆಯನ್ನು ಕೊಡೋದು ಅಂತೇಳಿ ನನಗೆ ಕೇಳಿ ಬಹಳ ನಗು ಬಂತು. ಆಯ್ತಪ್ಪ, ಅದು ಮುಗಿಯುವುದಿಲ್ಲ. ಅವರು ಇರುವ ತನಕ ಕಾರ್ಕಳದ ಜನ ಸುಳ್ಳನ್ನು ಕೇಳಿ ಆನಂದಿಸಲಿ ಇರುವಂಥ ಒಂದು ಅವಕಾಶಗಳಿವೆ. ಖಂಡಿತ ಬಂಧುಗಳೇ, ನಾನು ಹೇಳೋದು ನಿಮ್ಮ ಮುಖಾಂತರ ಆದರೂ ಅವರಿಗೊಂದು ಒಳ್ಳೆಯ ಸಂದೇಶ ಕೊಟ್ಟು, ಕಾರ್ಕಳದಲ್ಲಿ ಸುಳ್ಳು ಹೇಳುವವರು ಈ ನಮ್ಮನ್ನು ಯಾರೂ ಇರಲಿಲ್ಲ. ತುಂಬ ಜನ ಚುನಾವಣೆ ನಿಂತಿದ್ದಾರೆ, ಸೋತಿದ್ದಾರೆ, ಗೆದ್ದಿದ್ದಾರೆ. ನಮ್ಮ ನಾಯಕರಾದ ಗೋಪಾಲ್ ಭಂಡಾರಿ ಇದ್ದರು, ವೀರಪ್ಪ ಮೊಯ್ಲಿ ಇದ್ದರು, ತುಂಬ ಜನ ಮಂತ್ರಿಯಾಗಿ ಈ ಕಾರ್ಕಳಕ್ಕೆ ಬಂದಿದ್ದಾರೆ. ಅವರು ಬಂದಾಗ ಸಹ ಈ ನಮ್ಮನೆ ಸುಳ್ಳನ್ನು ಯಾವತ್ತು ಕೇಳಲಿಲ್ಲ. ಅದರಿಂದ ಇದನ್ನೆಲ್ಲ ಬಿಟ್ಟು ಪರಶುರಾಮ ಥೀಮ್ ಪಾರ್ಕಿನ ಕೆಲಸವನ್ನು ಕಂಪ್ಲೀಟ್ ಮಾಡಲಿಕ್ಕೆ ನಮ್ಮೊಂದಿಗೆ ಕೈ ಜೋಡಿಸಲಿ. ಇಲ್ಲ ಇದ್ದರೆ ಅವರು ಸುಬೋಧ್ ಹೇಳಿದಾಗೆ ನಮ್ಮ ಬೈಲೂರು ಮಾರಿಗುಡಿಗೆ ಬರಲಿ. ಯಾರು ಸತ್ಯ ಮಾಡಿದ್ದು, ಯಾರು ಸುಳ್ಳು ಮಾಡಿದ್ದು, ಯಾರು ಅದನ್ನು ಈಗ ನಿಲ್ಲಿಸ್ತಿದ್ದಾರೆ, ಯಾರು ಆಗದಿದ್ದಾಗೆ ಮಾಡ್ತಿದ್ದಾರೆ ಅಂತ ಅಲ್ಲೇ ಮಾರಿಯಮ್ಮ ದೇವಸ್ಥಾನದಲ್ಲಿ ಬಂದು ಅವರ ಸವಾಲಿಗೆ ಉತ್ತರ ಕೊಡ್ತೇನೆ. ಅದೇ ರೀತಿ ಕಾರ್ಕಳ ಮಾರಿಯಮ್ಮ ದೇವಸ್ಥಾನದ ಬಗ್ಗೆ ಸಹ ಪ್ರಸ್ತಾಪಿಸಿ ಮಾತಾಡಿದರು. ಭಾಳ ನೋವಿನ ವಿಚಾರ. ನಾವು ಯಾವಾಗಲೂ ಆ ತಾಯಿಯ ಭಕ್ತರು. ಖಂಡಿತ ಅಲ್ಲಿ ವಿಚಾರದಲ್ಲಿ ಮಾತಾಡೋದಿಲ್ಲ. ಏನು RTI ಇಲ್ಲಿ ಹಾಕಿದ್ದಾರೆ ಅಂತ ಹೇಳಿದ್ರು. 700 ಅಲ್ಲ 7,000 ಹಾಕಲಪ್ಪ. ಇವರಿಗೆ ಒಳ್ಳೆ ಕೆಲಸ ಮಾಡಿದರೆ ತಲೆಬಿಸಿ ಹಾಕಿ ನಾನು ಕೇಳೋದು. ನಾನು ಒಂದೇ ಮಾತು ಕೇಳೋದು,
700 ಹಾಕಿದ್ದಾರೆ, 800 ಹಾಕಿದ್ದಾರೆ, ನಮ್ಮ ಯಾರ ಬೇರೆ ಅಪವಾದನೆ ಹಾಕಿದ್ದಾರೆ. ಯಾರು ಹಾಕಿದ್ದಾರೆ ಬಿಟ್ಟಿದ್ದಾರೆ ನಂಗಂತೂ ಗೊತ್ತಿಲ್ಲ. ನಾವು ಆ ವಿಚಾರದಲ್ಲಿ ಇದ್ದೇನೆ ಇಲ್ವ ಅಂತ ಆ ತಾಯಿಗೆ ಮತ್ತು ನನಗೆ ಗೊತ್ತಿದೆ. ನಂಗೆ ಇವ್ರ ಹತ್ರ ಅದನ್ನು ಹೇಳುವ ಅಗತ್ಯ ಇಲ್ಲ. ಆ ತಾಯಿಗೆ ಮತ್ತು ನಂಗೆ ಗೊತ್ತಿದೆ ಅಲ್ಲಿ ಏನಾಗಿದೆ ಏನು ಹೋಗಿದೆ ಅಂತ. ಇವರು ಏನಲ್ಲ ಎಷ್ಟೇ ಹಾಕಿದರೆ ಇವರು ಸಾಕ್ಷರಾದರೆ, ಇವರು ಸತ್ಯವಂತರಾದರೆ ಇವರು ಯಾಕೆ ಬೇಕು? ಆ ನಂತರ ಹಾಲಿಗೆ ಅಲ್ಲಿ ಹೊಂಡ ತೆಗೆದಿಟ್ಟಿದ್ದಾರೆ. ಆ ಕೆಲಸವನ್ನು ಮಾಡಿದ್ರೆ ಇವರು ಅಲ್ಲೆಲ್ಲ ಕೆಲಸ ಮಾಡುವ ಚಾಕ್ರಿ ಕೆಲಸ ಮಾಡುವವರ ಮನೆಯನ್ನೆಲ್ಲ ಒಡೆದಾಕಿದ್ರು. ಅವ್ರಿಗೆ ಒಂದು ಮನೆ ಕಟ್ಟಿಕೊಡೋ ಯೋಗ್ಯತೆ ಇಲ್ಲ ಇವರಿಗೆ. ಅಂಗಡಿಯವರೆಲ್ಲ ಒಕ್ಕಲೇ ಬೀಸಿದ್ರು. ಅವ್ರ ಅಂಗಡಿ ಕಟ್ಟಿಕೊಡೋ ಯೋಗ್ಯತೆ ಇಲ್ಲ. ಸಾವಿರಾರು ಕೋಟಿ ಏನು ಹೇಳ್ತಾರೆ ಅಕ್ರಮ ಸಂಪತ್ತನ್ನು ಇಟ್ಕೊಂಡು ಇವರಿಗೆ ಅದನ್ನು ಮಾಡಿಕೊಡುವ ತಾಕತ್ತಿಲ್ಲ ಇವರಿಗೆ. ಏನಂತ ಎಣಿಸಿದ್ದಾರೆ? ಕಾರ್ಕಳದಲ್ಲಿ ಯಾರು ಕೇಳುವರಿಲ್ಲ ಅಂತ ಇವರು ನೆನೆಸಿದಾರ? ಅಷ್ಟು ಯಾವಾಗಲೂ ಮನುಷ್ಯ ಕೀಳು ಮಟ್ಟದ ರಾಜಕೀಯವನ್ನು ಮಾಡಿ ಜನ ನೋಡಿ. ಅಲ್ಲಿ ಪಾಪ ನಾನು ಮೊನ್ನೆ ಸಹ ಹೋದೆ, ಅಲ್ಲಿ ಏನು ಹೇಳ್ತಾರೆ ಚಾಕ್ರಿ ವರ್ಗದವರು ಆ ಮಹಿಳೆಯರು ನೋಡಿದ್ರು ಸಾಕು ಪಾಪ. ಆ ಭಟ್ರು ನೋಡಿ, ಅವ್ರಿಗೆ ಇವತ್ತಲ್ಲಿ ದೇವಸ್ಥಾನ ಪೂಜೆ ಮಾಡೋರು ಸ್ವಂತ ಏನಾದ್ರು ಆಚೀಚೆ ಹೋಗ್ಬೇಕಾದ್ರೆ ಒಂದು ಅವರಿಗೆ ಒಂದು ಏನಾದ್ರು ಆಶ್ರಯ ತಗೊಳ್ಳಿಕ್ಕೆ ಜಾಗ ಇಲ್ಲ. ಅಲ್ಲಿ ಹೊಂಡ ತೆಗೆದಿಟ್ಟಿದ್ದಾರೆ. ಇವರು ಒಂದಲ್ಲ 100 ಹಾಲ್ ಕಟ್ಟುವುದು. ಇವರಿಗೆ ಕಟ್ಟಲಿಕ್ಕೆ ಆಗೋದಿಲ್ಲ. ಮಾರಿಯಮ್ಮ ದೇವಸ್ಥಾನ ಅಷ್ಟು ದೇವರ ಭಕ್ತರಾದರೆ ಇವರು ಖಾಲಿ ಆಡಂಬರ, ಖಾಲಿ ಶೋಕಿ, ನೋ ಆಚರಣೆ. ನಮಗೆ ಬೇಡ ಈ ಆಡಂಬರ, ಬೇಡ, ಸಾಕು. ಸುಳ್ಳು 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 ಕೇಳಿ ಸಾಕಾಯಿತು. ಮುಂದಿನ ದಿನದಲ್ಲಿ ಆದರೂ ದೇವರು ಇವರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಕಾರ್ಕಳದ ಒಳ್ಳೆಯ ಜನರ ಮನಸ್ಸಿನಲ್ಲಿ ಒಳ್ಳೆಯ ಭಾವನೆಯನ್ನು ಮೂಡಿಸಿ ಒಳ್ಳೆ ಜಾತಿ ಮತ ಧರ್ಮ ಇದೇ ಕೆಟ್ಟ ಕೆಲಸವನ್ನು ಮಾಡುವುದನ್ನು ಬಿಟ್ಟು ಒಳ್ಳೆಯ ಕೆಲಸ ಮಾಡಿ ಕಾರ್ಕಳದ ಅಭಿವೃದ್ಧಿಯನ್ನು ನಾವು ಮಾಡ್ತೇವೆ, ನಮ್ಮ ಜೊತೆಗೆ ಅವರು ಸಹಕರಿಸಲಿ ಅಂತ ನಾವು ವಿನಂತಿ ಮಾಡ್ತೇವೆ. ಅಭಿವೃದ್ಧಿ ಕೆಲಸ ನಾವು ಮಾಡ್ತೇವೆ. ಬೇಕಾದ್ರೆ ನಮಗೆ ಸಹಕಾರ ಕೊಟ್ಟರೆ ಸಾಕು. ಕಾರ್ಕಳದ ಅಭಿವೃದ್ಧಿ ಏನಂತ ನಾನು ಮಾಡಿ ತೋರಿಸ್ತೇನೆ. ಅದಕ್ಕೆ ಇವರು ಅಡ್ಡ ಕಾಲ ಹಾಕಿದ್ರೆ ನನ್ನ ಹತ್ರ ಹೇಳೋದು ಬೇಡ, ಅವರು ದೇವರ ಹತ್ರ ಹೇಳಿ. ನಾನು ಏನು ಉಪದ್ರ ಮಾಡ್ತಾ ಇಲ್ಲ, ಉದಯ ಶೆಟ್ಟಿ ಅಭಿವೃದ್ಧಿ ಮಾಡಲಿಲ್ಲ, ನನ್ನ ಹತ್ರ ದೇವರ ಹತ್ರ ಹೇಳಿದರೆ ಸಾಕು. ಮುಂದಿನ ದಿನದಲ್ಲಿ ಕಾರ್ಕಳ ಅಭಿವೃದ್ಧಿಯನ್ನು ನಿಮ್ಮೆಲ್ಲರ ಸಹಕಾರದಿಂದ ನಾವು ಪಣ ತೊಟ್ಟು, ನಮ್ಮ ಹಿರಿಯ ನಾಯಕರಾದ ವೀರಪ್ಪ ಮೊಯ್ಲಿ ಅವರು ಇದ್ದಾರೆ, ನಮ್ಮ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಬಿ ಕೆ ಹರಿಪ್ರಸಾದ್ ಅವರು ಈ ರಾಜ್ಯದ ಒಂದು KPC ಅಧ್ಯಕ್ಷರಾಗಿ ಅಧಿಕಾರ ತಗೊಂಡಿದ್ದಾರೆ. ಇವರ ಸಹಕಾರ ಮತ್ತು ಇವರ ಎಲ್ಲ ಒಂದು ಆಶೀರ್ವಾದದಿಂದ ಮುಂದಿನ ದಿನದಲ್ಲಿ ನಮ್ಮಲ್ಲಿ ಅಭಿವೃದ್ಧಿ ಮಾಡುವ ಅಂತ ಹೇಳುತ್ತಾ ಎಲ್ಲರಿಗೂ ವಂದಿಸ್ತೇನೆ. ನೋಡಿ, ನಾವು ಕಂಪ್ಲೀಟ್ ಮಾಡಲಿಕ್ಕೆ ಹೊರಟದ್ದು. ನಿಮಗೆ ನಾನೀಗ ತೋರಿಸಿದೆ, ನೀವು ನೋಡಿದ್ರಲ್ಲ. 2023 ಮಾರ್ಚಲ್ಲಿ ಬಸವರಾಜ ಬೊಮ್ಮಾಯಿ ಇವರ ಮುಖ್ಯಮಂತ್ರಿ ಅವರೇ ಈ ಆದೇಶವನ್ನು ಹಿಂಪಡೆಯಲಾಗಿದೆ, ಇಲ್ಲಿ ಯಾವುದೇ ಪಾರ್ಕ್ ಮಾಡಬಾರ್ದು ಅಂತ ಕೊಟ್ಟಿದ್ದಾರೆ. ಇದನ್ನು ತಾವು ಭಾಳ ಸ್ಪಷ್ಟವಾಗಿ ಹೇಳಬೇಕು. 2023 ಮಾರ್ಚ್ 15ರಂದು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ, ಸುನೀಲ್ ಕುಮಾರ್ ಮಂತ್ರಿ ಆಗಿರುವಾಗಲೇ, ಇಲ್ಲಿ ಶಾಸಕರಾಗಿರುವಾಗಲೇ ಇದು ಥೀಮ್ ಪಾರ್ಕ್ ಮಾಡಬಾರ್ದು, ಇದು ಗೋಮಾಳ ಜಾಗ, 1 ಎಕರೆ 58 ಸೆಂಟ್ ಅವರೇ ಕೊಟ್ಟಿದ್ದಾರೆ. ಇವರೇ ಈಗ ಶಾಸಕರಾಗಿದ್ದಾರೆ. ಇವರೇ ಹೋಗಿ ಕೂತ್ಕೊಂಡು ಇದು ಗೋಮಾಳ ಜಾಗದಲ್ಲಿ ಮಾಡಬಹುದು ಅಂತೇಳಿ ಮಾಡಿ ತರಲಿ. ಅದು ತಂದಾಗ ಆ ಕೆಲಸ ಸುಸೂತ್ರವಾಗಿ ಮುಂದೆ ಹೋಗ್ತದೆ. ಆದರೂ ನಾವು 2 ವರ್ಷ ಕಾದು ಇವರು ಏನಾದರೂ ಮಾಡ್ತಾರೆ. ಯಾಕೆ ನಾಗಪ್ರಸನ್ನ ಅವರು ಹೇಳಿದ್ದಾರೆ 1.2 ಕೋಟಿ ರೂಪಾಯಿ ಹಿಂದೆ ಕಟ್ಟಿ 1.2 ಕೋಟಿ ರೂಪಾಯಿ ದುಡ್ಡು ತಗೊಂಡಿದ್ದೀರಾ ಮೂರ್ತಿ ಹೆಸರಲ್ಲಿ ಮಾಡ್ತೇನೆ ಅಂತ. ಮೂರ್ತಿ ಮಾಡಲಿಲ್ಲ, ಸುಳ್ಳು ಹೇಳಿದ್ದೀರಿ, ಅಪಚಾರ ಮಾಡಿದ್ದೀರಿ, ಧರ್ಮಭ್ರಷ್ಟರಾಗಿದ್ದೀರಾ. ಅದಕ್ಕೋಸ್ಕರ ನೀವು 1.2 ವಾಪಸ್ ಕಟ್ಟಿ ನಾನು ಮಾಡಿಸ್ತೇನೆ ಒಂದು ಕೋರ್ಟ್ರಲ್ಲಿ ಹೇಳಿದ್ರು. ಗೋಪಾಲ್ ಭಂಡಾರಿ ಅವರಿಗೆ ಮಾಡಿದ್ದಕ್ಕೆ ಈಗ ಹಾಗೆ ಮಾಡ್ತಾ ಇದ್ದೀರಾ? ಈಗ ನೀವು ನೋಡಿದ್ರಲ್ಲ ಫೋಟೋ, ಈ ಎಲ್ಲ ಜಿಲ್ಲೆಯ ಎಲ್ಲ MLA ಗಳು ಅವ್ರ ಜೊತೆಗೆ ಇದ್ದಾರೆ, ವಿಜಯ್ ಅವ್ರ ಜೊತೆಗೆ. ಇವರೊಬ್ರು ಇರಲಿಲ್ಲ. ಹಾಗಂತ ನಾವು ಏನ್ ಹೇಳಿದಲ್ಲ, ಅವ್ರು ಹೇಳ್ತಾ ಇದ್ದಾರೆ ನಿಮ್ಮ ಗಮನ ತಂದ, ನಿಮ್ಗೊಂದು ವೇಳೆ ಗಮನ ಬಹಳ ಇದ್ರೆ ಮತ್ತೆ ಹೇಳಿದ್ದಾರೆ. ಹಿರಿಯ ಪತ್ರಕರ್ತರು ಒಬ್ಬರು ಫೇಸ್ಬುಕ್ ಅಲ್ಲಿ ಬರ್ಕೊಂಡಿದ್ದಾರೆ. ಕರಾವಳಿ ನಾಡಿ ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ.